ಸೊ ಇದು ಟೇಸ್ಟ್ ಸಬ್ಜೆಕ್ಟಿವ್, ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ. ನಮ್ಗೆ 2022 3:30 ಬರ್ತಾರೆ, ಓಪನ್ ಆಗಿ ಹೇಳ್ತೀನಿ, ನನಗೇನಿಲ್ಲ. ಈ ವಿಡಿಯೋವನ್ನು ಪ್ರಾಯೋಜಿಸುತ್ತಿರುವವರು ಕರುನಾಡು ನಾಟಿ ಪಲಾವ್, ವಾಜರಳ್ಳಿ, ಕನಕಪುರದ ಬೆಸ್ಟ್ ಪಲಾವ್ಗೋಸ್ಕರ ಬನ್ನಿ ಆನಂದಿಸಿ. ಸೆಲ್ಫ್ ಪ್ರಮೋಷನ್ ಯಾರೂ ಮಾಡಲ್ಲ, ಅದಕ್ಕೆ ನಾವೇ ಮಾಡ್ಕೋಬೇಕು. ಸೊ ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ಅನ್ಬಾಕ್ಸ್ ಕರ್ನಾಟಕ Q&Aಗೆ ಸ್ವಾಗತ ಸುಸ್ವಾಗತ. ಸೊ ಎಷ್ಟು ವರ್ಷ ಆಯಿತು? 2-3 ವರ್ಷ ಆಯಿತಾ Q&A ಮಾಡಿ? ಮೋಸ್ಟ್ ಪ್ರಾಬ್ಲಿ ಇಲ್ಲಿ ಮಾಡಿಲ್ಲ ಅನ್ಕೋತೀವಿ ನಾವು. ಕೆಳಗಡೆ ಮಾಡಿದ್ವಿ. ಕೆಳಗಡೆ ಇವ್ನ ರೂಮ್ ಇತ್ತು, ಅವಾಗ ಅದೇ ಸ್ಟುಡಿಯೋ ನಮಗೆ, ಅಲ್ಲೇ ಮಾಡಿದ್ದು. ಲೈವ್ ಕೂಡ ಮಾಡ್ತಾಯಿದ್ವಿ ಅಲ್ಲಿ. ಸೊ ಲೈವ್ ಮಾಡಿನೂ ವರ್ಷಗಳ ಗಟ್ಟಲೆ ಆಗೋಯ್ತು. ಸೊ Q&A ಮಾಡಿನೂ ಅಷ್ಟಾಗೋಯ್ತು. ಸೊ ನಮ್ಮ ಚಾನಲ್ಲು 5.5 ವರ್ಷ ದಾಟಿದೆ. ಹೌದು, ಬಟ್ ಚಾನಲ್ ಶುರುವಾಗಿ 6 ವರ್ಷ ಮೇಲಾಗಿದೆ. ಕರೆಕ್ಟಾಗಿ ನಾವು ಕೌಂಟ್ ಆಗ್ತಾ ಇರೋದು ಬಂದು ಫಸ್ಟ್ ಫುಡ್ ವಿಡಿಯೋ ನಾವು ಪೋಸ್ಟ್ ಮಾಡಿದ್ದು ನಮ್ಮ ಚಾನಲಲ್ಲಿ 5.5 ವರ್ಷದ ಹಿಂದೆ, 2019 ಮೇ ಏಪ್ರಿಲ್ ಇರಬೇಕು. ಸೊ ಅವಾಗ ನಾವು ಫಸ್ಟ್ ವಿಡಿಯೋ ಹಾಕಿದ್ದು ಅರಮನೆ ದೊನ್ನೆ ಬಿರಿಯಾನಿ, JP ನಗರ ಬ್ರ್ಯಾಂಚ್. ಫಸ್ಟ್ ಚಾನ್ಸ್ ಕೊಟ್ಟಿದ್ದು ನಮಗೆ, ಅವ್ರನ್ನ ನೆನೆಸ್ಕೊಬೇಕು. ಯಾಕಂದರೆ ಅವಾಗ ಝೀರೋ ನಾವು ಏನೂ ಇಲ್ಲ, ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಒಂದು 500 ಸಬ್ಸ್ಕ್ರೈಬರ್ಸ್ ಏನೋ ಇದ್ದರು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸೇ. ಆಮೇಲೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಅವಾಗ ಹೋಗಿದ ತಕ್ಷಣ ವೀಡಿಯೋ ಮಾಡ್ತೀವಿ ಅಂದಿದ ತಕ್ಷಣ ಟಕ್ಕಂತ ಆಯಿತು ಅಂತ ಹೇಳಿದವರು ಅವರೇ ಫಸ್ಟು. ಸೊ ಅದಕ್ಕೋಸ್ಕರ ಫಸ್ಟ್ ವೀಡಿಯೋ ಅದೇನೆ. ಸೊ ಇಲ್ಲಿವರೆಗೂ ಬಂದಿದೆ. ಸೊ ಎಲ್ಲರ ಸಪೋರ್ಟು, ನಿಮ್ಮ ಸಪೋರ್ಟು, ಮನೆಯವರ ಸಪೋರ್ಟು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಸಪೋರ್ಟಿಂದ ಅನ್ಬಾಕ್ಸ್ ಕರ್ನಾಟಕ ಇವಾಗ ಈ ಲೆವೆಲ್ ಇದೆ. ಸೊ ಈಗ Q&A ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಏನು ಹೇಳ್ಬೇಕಾ? ಅದಕ್ಕೆ ಮುಂಚೆ ಏನು ಇಲ್ಲ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 1 ಮಿಲಿಯನ್ಗೆ ಜಸ್ಟ್ 7.5 ಲಕ್ಷ ಮಾತ್ರ ಬರ್ತಿದೆ. ಸಾರಿ, 6.5 ಲಕ್ಷ. ಸೊ 1 ಮಿಲಿಯನ್ ಎಲ್ಲ ಫುಡ್ ಕಂಟೆಂಟು ಕನ್ನಡದಲ್ಲಿ ಕಷ್ಟ. ಸೊ ಆದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಜನಕ್ಕೆ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಇದಂತೂ ನಮ್ಮ ಹೋಟ್ಲು ಶುರು ಆಗಿದ್ದು 2 ವರ್ಷ ಆಗ್ತಾ ಬಂತು. ನಮ್ಮ ಕರುನಾಡು ನಾಟಿ ಪಲಾವ್ ಸ್ಟಾರ್ಟ್ ಆಗಿ 2 ವರ್ಷ ಆಗ್ತಾ ಬಂತು. ಸೊ ಅವಾಗಿಂದ ನಮ್ಮ ಹೋಟ್ಲಲ್ಲಿ ನಾವು ಎಷ್ಟು 1000 ಜನ ಮೀಟ್ ಮಾಡಿದ್ವಿ ಗೊತ್ತಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ನ ಡೈಲಿ ಸಿಗ್ತಾ ಇರ್ತಾರೆ. ಯಾರೊಬ್ರು ಹೊಸದಾಗಿ ಬರೋರು, ಅಂದರೆ ನಾರ್ಮಲ್ ಸಬ್ಸ್ಕ್ರೈಬರ್ಸ್ ರೆಗ್ಯುಲರಾಗಿ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಂದ್ಬಿಟ್ಟು ನಿಮ್ದು ಹೋಟ್ಲು ನಿಮ್ದು ಅಂತ ಶಾಕ್ ಆಗ್ತಾರಲ್ಲ, ಆ ಥರ ಎಷ್ಟೋ 1000 ಜನ ಮೀಟ್ ಮಾಡಿದ್ದೀವಿ. ಎಲ್ಲರೂ ಕೇಳೋದು ಒಂದೇ ಕ್ವಶನ್ನು, ವೀಡಿಯೋಸೇ ಆಗ್ತಾಯಿಲ್ಲ ಅಂತ. ನಾವು ದಿನ ಆಗ್ತಾಯಿದ್ದೀವಿ, ಬಟ್ ನೋಟಿಫಿಕೇಶನ್ ಹೋಗ್ತಾಯಿಲ್ಲ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬು, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕೊಡಬೇಕು. ಪ್ಲಸ್ಸು ಮೊಬೈಲ್ ಸೆಟ್ಟಿಂಗ್ಸಲ್ಲಿ ಹೋಗಿ ಆ್ಯಪ್ ಸೆಟ್ಟಿಂಗ್ಸಲ್ಲಿ ಯೂಟ್ಯೂಬ್ ಸೆಟ್ಟಿಂಗ್ಸ್ನ, ನೋಟಿಫಿಕೇಶನ್ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಬೇಕು. ಐಫೋನ್ಗೆ ಎಸ್ಪೆಷಲಿ ಐಫೋನ್ಗೆ. ಸೊ ನಮ್ಮದಲ್ಲೂ ಅಷ್ಟೇ, ಅದು ಆಫ್ ಆಗಿರುತ್ತೆ. ಒಬ್ಬರು ಆಫ್ ಮಾಡ್ಕೊಂಡಿರ್ತಾರೆ, ಅದನ್ನು ಆನ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಹೋಗೋದು. ಸೊ ಅದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು ದೀಕ್ಷಿತ್ ಯಾದವ್ ಅವರು, ಮಂತ್ಲಿ ಇನ್ಕಮ್. ಸೊ ಮಂತ್ಲಿ ಇನ್ಕಮ್ ನಮ್ದು ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀವಿ. ಆಮೇಲೆ ವೀಡಿಯೋ ನೋಡಲ್ಲ ಯಾರೂ. ಸೊ ಲಾಸ್ಟಲ್ಲಿ ಪೇಷನ್ಸ್ ಇಲ್ಲ, ಅದೇ ಇಂಪಾರ್ಟೆಂಟ್. ಅಂದರೆ ಲಾಸ್ಟಲ್ಲಿ ಸ್ಕಿಪ್ ಮಾಡಿ ನೋಡ್ಬೋದು. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ವಶನ್ ಮಳೆ ಬಂದ್ಬಿಟ್ಟಿದೆ, Q&A ಮಾಡ್ತಾ ಇದ್ದೀವಿ ನಾವು ಅಂತ ವಿನು ಗೌಡ ಅವರು ಕೇಳ್ತಾ ಇರೋ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು ಪ್ಲ್ಯಾನ್ ನಡೀತಾ ಇದೆ. ಈಗ ಸನೇ ಥೈಲ್ಯಾಂಡ್ ಮುಗಿಸ್ಕೊಂಡು ಬಂದಿದ್ದೀವಿ. ಆ ಸೀರೀಸ್ ನೋಡಿಲ್ಲ ಅಂದರೆ ನೋಡಿ. ನೆಕ್ಸ್ಟು ಇದೆ ಪ್ಲ್ಯಾನ್, ಒಂದು 2-3 ದೇಶ ಇದೆ. ಮರಳುಗಾಡಿಗೆ ಹೋಗೋಣ ಅಂತ. ಮರಳುಗಾಡಿಗೆ ಅದು ತುಂಬ ವರ್ಷಗಳಿಂದ ಪ್ಲ್ಯಾನ್ ಇದೆ, ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ಹೋಗೋಣ ಮರಳುಗಾಡು, ಎಲ್ಲರಿಗೂ ಫೇಮಸ್ ದೇಶ. ನೆಕ್ಸ್ಟು ಪವು 0.02, ವಿಚ್ ವಿಲೇಜ್ ಆರ್ ಯು ಫ್ರಮ್? ಬೆಂಗಳೂರು. ನಾವು ಬೆಂಗಳೂರು ಅನ್ನೋ ಹಳ್ಳಿಯಿಂದ ಬಂದಿರೋರು. ಸೊ ಇಲ್ಲೇ ಹುಟ್ಟು ಬೆಳೆದಿರೋರು. ಸೊ ಎಲ್ಲರೂ ಇಬ್ಬರು ಅಷ್ಟೇ. ಸೊ ಅವಾಗಿಂದನೂ ನಮ್ಗೆ ಬುದ್ಧಿ ಬಂದಂಗೆ ನಮ್ಮ ಅಪ್ಪ ಎಲ್ಲ, ತಾತ ಎಲ್ಲ ಇಲ್ಲೇ ಇದ್ದವ್ರೆ. ಸೊ ಅವ್ರ ಮುತ್ತಾತ ಎಲ್ಲ ಗೊತ್ತಿಲ್ಲ. ಅಂದರೆ ಎಲ್ಲ ಬೆಂಗಳೂರು ಸುತ್ತಮುತ್ತಾನೆ, ದೂರ ಏನಿಲ್ಲ. ನಾಗೇಂದ್ರ ಬಾಬು ಅವರು ಹೋಗಿ ಕೇಳ್ತಾ ಇರ್ತಾರೆ, UK ಎಕ್ಸ್ಟ್ರಾಸಲ್ಲಿ ವೀಡಿಯೋ ಬರುತ್ತಾ ಇಲ್ವಾ ಅಂತ. ಪ್ರತಿ ವೀಡಿಯೋಲೂ ಆಗ್ತಾ ಇರ್ತಾರೆ ಅವರು, ಬ್ಲಾಗ್ ಥರ ವೀಡಿಯೋ ಮಾಡಿದಾಗ. ಅದು ನೀನು ಹೇಳಬೇಕು, ಎಡಿಟರ್. UK ಎಕ್ಸ್ಟ್ರಾಸಲ್ಲಿ ಸದ್ಯಕ್ಕೆ ಬರಲ್ಲ. ಆಮೇಲೆ ಅದೇ ಏನಂದರೆ ಎಕ್ಸ್ಟ್ರಾಸಲ್ಲಿ ನಾವೇನಾದರೂ ಡಿಫ್ರೆಂಟ್ ಆಗಿದ್ರೆ ಹಾಕ್ಬೋದು. ಸೊ ಸುಮ್ಮನೆ ಅದು ನಾವು ಮಾಡೋ ಫುಡ್ ಕಂಟೆಂಟು ಅದನ್ನೇ ಮತ್ತೆ ಅಲ್ಲಿ ಹಾಕಿದ್ರೆ ಮತ್ತೆ ನಮಗೆ ಡೈರಿ ಲಾಗ್ಸ್ ಆ ಥರ ನಮ್ಗೆ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ 35 ವರ್ಷ ಅಂಕಲ್ಗಳು ಮಾಡಿದ್ರೆ ಯಾರು ನೋಡ್ತಾರೆ? ಏನಾದರೂ ಟ್ರಾವೆಲ್ ಮಾಡಿದ್ರೆ ದೂರ ಊರಿಗೆ ಹೋಗಿ, ಇವಾಗೆಲ್ಲ ಮಾಡಿದ್ವಿ ನಾವು. ಕಲ್ಯಾಣ ಕರ್ನಾಟಕ ಟೂರ್ ಮಾಡಿದ್ವಿ, ಉತ್ತರ ಕರ್ನಾಟಕ ಟೂರ್ ಮಾಡಿದ್ವಿ. ಆ ಟೈಮಲ್ಲಿ ಫುಲ್ಲು BTSನ ನಾವು ಕವರ್ ಮಾಡ್ಬೋದು. ಅಂಥದ್ದು ಬರುತ್ತೆ. ಆ ಥರ ಸ್ಪೆಷಲ್ ಏನಾದರೂ ಇನ್ನೊಂದು ಈವೆಂಟ್ ನಡೆದಾಗ ಮಾಡೋಕ್ಕೆ ಪ್ಲ್ಯಾನ್ ಇದೆ. ಥೈಲ್ಯಾಂಡ್ ಮಾಡಬೇಕಾಗಿತ್ತು, ಬಟ್ ಅದು ನಾವು ಮೈನ್ ಚಾನಲ್ಲೇ ಬಂದ್ಬಿಡ್ತು. ಸೊ ನೆಕ್ಸ್ಟು ಎಕ್ಸ್ಟ್ರಾಸಲ್ಲಿ ಬರುತ್ತೆ. ಫುಡ್ ಕಂಟೆಂಟ್ ಇರೋ ಲಾಂಗ್ ಟೈಪ್ ಏನೇ ಇದ್ದು ಅದ್ರ ಮೇಲೆ ಅನ್ಬಾಕ್ಸ್ ಮಾಡೋಕ್ಕಲ್ಲೇ ಬರೋ ಸದ್ಯಕ್ಕೆ ನಾವು ಪ್ಲ್ಯಾನ್ ಇರೋದು. ಮುಂದೆ ಅದು ಚೇಂಜ್ ಆದರೂ ಆಗ್ಬೋದು, ನೋಡೋಣ. ಫ್ಯೂಚರ್ ಹೆಂಗಿದೆ ಗೊತ್ತಿಲ್ಲ ನಮಗೂ. ನೆಕ್ಸ್ಟು ನಿಮ್ಮ ಭರತ್, ಫ್ಯೂಚರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಸಬ್ಸ್
ನ್ಯೂ ಕೊಲ್ಯಾಬ್ಸ್, ಎಕ್ಸ್ಪೆಕ್ಟಿಂಗ್ ನ್ಯೂ ಎಡಿಟಿಂಗ್ ಪ್ಯಾಟರ್ನ್ಸ್, ಹೌಸ್ ಯುವರ್ ಕನಕಪುರ ರೆಸ್ಟೋರೆಂಟ್ ಗೋಯಿಂಗ್. ಓಕೆ, ಫ್ಯೂಚರ್ ಪ್ಲ್ಯಾನ್ 4 ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಬಂದು ಫ್ಯೂಚರ್ ಪ್ಲ್ಯಾನಿಂಗು ಟು ಇನ್ಕ್ರೀಸ್ ಸಬ್ಸ್. ಫ್ಯೂಚರ್ ಪ್ಲ್ಯಾನಿಂಗು ಹೆಂಗೆ ಹೋಗುತ್ತೆ, ಫ್ಲೋನಲ್ಲಿ ಹೋಗ್ತಾ ಇರೋದು. ಅದೇ ಮಾಮೂಲಿ ಎಲ್ಲ ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಏನೇನು ಮಾಡಬೇಕು ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ. ಸೊ ನೆಕ್ಸ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕು ನಾವು, ನಮಗೆ ಸ್ಟೇಟ್ಸು ಟೈಮ್ ಸಿಗ್ತಿಲ್ಲ ಅಷ್ಟೇ. ಅದೊಂದೇ ಪ್ಲ್ಯಾನ್ ಇರೋದು. ಅದೇನಕ್ಕೆ ಅಂದರೆ 4ನೇ ಕ್ವಶನ್ ಆನ್ಸರ್ ಇದೆ, ಅದಕ್ಕೋಸ್ಕರ. ನ್ಯೂ ಕೊಲ್ಯಾಬ್ಸ್ ಖಂಡಿತ ಮಾಡ್ತೀವಿ. ಪ್ರಾಬ್ಲಮ್ ಏನಂದರೆ ನಮ್ಮ ಟೈಮ್ಗೆ ಅವು ಸೆಟ್ ಆಗಲ್ಲ, ಇಲ್ಲ ಔಟ್ ಟೈಮ್ ನಾವು ಸೆಟ್ ಆಗಲ್ಲ ಅಂದ್ಕೊತೀವಿ. ಸೊ ಕೊಲ್ಯಾಬ್ಸು ಮಾಡ್ತಾ ಇರ್ತೀವಿ ನಾರ್ಮಲಾಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಸೊ ಅವ್ರು ಕ್ಲೋಸ್ ಇದ್ದಾರೆ, ತುಂಬ ಕ್ಲೋಸ್ ಇದ್ದಾರೆ ಜೊತೆಯಲ್ಲಿ. ಅದಕ್ಕೋಸ್ಕರ ಅವ್ರ ಜೊತೆ ಜಾಸ್ತಿ ಕೊಲ್ಯಾಬ್ ಮಾಡ್ತಾ ಇರ್ತೀವಿ. ಸೊ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾಡೋಣ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪೆಕ್ಟಿಂಗ್ ನ್ಯೂ ಎಡಿಟಿಂಗ್ ಪ್ಯಾಟರ್ನ್ಸ್. ಎಡಿಟರ್ ಹೇಳಿ. ನೋಡೋಣ, ಟ್ರೈ ಮಾಡೋಣ. ಆ್ಯಸ್ ಆಫ್ ನೋ ಲೈಕ್ ಫುಡ್ಗೆಲ್ಲ ಮಿನಿಮಲಿಸ್ಟಿಕ್ಕಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ಜಿಗಿ ಜಾತ್ರೆ ಇಲ್ಲ ಬೇರೆ ಥರ ಮಾಡೋಕ್ಕೂ ಸೆಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನೋ ಐಡಿಯಾಸ್ ಬಂದರೆ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಟೈಮ್ ಇಲ್ಲ ಆ್ಯಕ್ಚುಲಿ ನಮಗೆ, ಸ್ವಲ್ಪ ಅದೊಂದು ಪ್ರಾಬ್ಲಮ್ಮು. ಏನಂದರೆ ಇವಾಗ ನೋಡ್ತಿರೋ ವಿಡಿಯೋ ನಾನು ನೆನ್ನೆ ರಾತ್ರಿ ಶೂಟ್ ಮಾಡ್ತಾರೆ ಈ ವಿಡಿಯೋನ. ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಕೂತ್ಕೊಂಡು ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ಈ ಥರ ಆಗಿದೆ ಪರಿಸ್ಥಿತಿ ಸದ್ಯಕ್ಕೆ. 4th ಕ್ವಶನ್, ಹೌಸ್ ಯುವರ್ ಕನಕಪುರ ರೆಸ್ಟೋರೆಂಟ್. ಅದು ಲಾಸ್ಟಲ್ಲಿ ಬರೋದಾರೆ. ನೆಕ್ಸ್ಟ್ ಕ್ವಶನ್ ಬಂದು ಅಕ್ಷಯ್ ಅವರು. ಅದೇ ನಿಮಗೆ ಇನ್ಸ್ಪಿರೇಷನ್ ಯಾರು ಅಂತ ಕೇಳಿದ್ದಾರೆ. ಇನ್ಸ್ಪಿರೇಷನು ಸ್ಟಾರ್ಟಿಂಗಿಂದ ಹೇಳ್ಕೊಂಬರ್ತಾ ಇದ್ದೀವಿ. ತುಂಬ ಜನ ಇನ್ಸ್ಪಿರೇಷನ್ಸ್ ಇದ್ದಾರೆ. ಸೊ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಿ ಕೈ ಚಂದ್ರು ಅವರು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದು ಅವರೇ. ಫಸ್ಟ್ ಫುಡ್ ರಿವ್ಯೂರ್ ಆಗಿ ನೋಡೋಕೆ ಹೋದರೆ ನಮಗೆಲ್ಲರಿಗೂ ಸೌತ್ ಇಂಡಿಯಾಗೆ ಇರ್ಬೋದೇನೋ ಒಂದು ಚಾನಲಲ್ಲಿ ಆ ಥರ ಬೇರೆ ಹೋಟ್ಲಿಗೋಗೆಲ್ಲ ವೀಡಿಯೋ ಮಾಡ್ತಿದ್ದು. ಸೊ ಅವ್ರನ್ನ ನೋಡಿ ನಮಗೆ ಫಸ್ಟ್ ಆಫ್ ಆಲ್ ತಿನ್ನಬೇಕು ಅಂತ ಆಸೆ ಬಂದಿದ್ದು. ಚಿಕ್ಕ ವಯಸ್ಸಲ್ಲಿ ನನಗೆ ಎಸ್ಪೆಷಲಿ ಈ ತರಕಾರಿಗಳೆಲ್ಲ ಆಗ್ತಾ ಇರಲಿಲ್ಲ. ಆಲೂಗಡ್ಡೆ, ಟೊಮೆಟೊ ಅಂದರೆ ವಾಕ್ಲಿಕ್ಕೆ ಬರೋದು, ಸೊಪ್ಪುಗಳು ಇವೆಲ್ಲ ತಿನ್ನೋಕ್ಕೆ ಮನಸ್ಸು ಬರ್ತಿರಲಿಲ್ಲ. ವೆಜ್ನ ಅವರು ತಿನ್ನೋದನ್ನ ನೋಡಿ ಬಾಯಲ್ಲಿ ಜೋಸಿಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದೇ ಫಸ್ಟ್ ಇನ್ಫ್ಲೂಯೆನ್ಸ್ ಆಗಿದ್ದು. ಸೊ ಇವಾಗ ನಮ್ಮ ವೀಡಿಯೋ ನೋಡಿ ಎಲ್ಲರೂ ಹಂಗೆ ಹೇಳ್ತಾರೆ, ಮಕ್ಕಳೆಲ್ಲ ನಿಮ್ಮ ವೀಡಿಯೋ ನೋಡ್ಬಿಟ್ಟು ತಿನ್ನೋಕೆ ಕಲ್ತಿದ್ದಾರೆ ಅಂತ. ಸೊ ಅದೇ ಸೇಮು. ಇವಾಗ ರೀಸೆಂಟಾಗಿ ಅಂದರೆ ಅಡ್ವೆಂಚರಸ್ಸಾಗಿ ಫುಡ್ ರಿವ್ಯೂ ಮಾಡೋಕ್ಕೆ ಇನ್ಸ್ಪಿರೇಷನ್ ಬಂದುಬಿಟ್ಟು ಬೆಸ್ಟ್ ಅವರ್ ಫುಡ್ ರಿವ್ಯೂ ಶೋ ಸನಿ ಅವ್ರದ್ದೇನೆ ಆ ಥರ ಮಾಡಬೇಕು ಅಂತ. ಸೊ ಅಷ್ಟೊಂದು ಎಕ್ಸ್ಟ್ರೀಮಾಗಿ ಮಾಡೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಹರೀಶ್ ಅಗಿ ಅವರು ಭಾಸ್ಕರ್ ಎಲ್ಲಿ ಓಲ್ಡ್ ಫ್ರೆಂಡ್ ಒಂದ್ಸರಿ ಇನ್ನೊಮ್ಮೆ ಸ್ಟುಡಿಯೋಸ್ಗೆ ಆದರೂ ಕಳಿಸಿ ಫುಡ್ ರಿವ್ಯೂ ಮಾಡಿ ಬ್ರೋ ಮಾಡ್ತಿದ್ದಾರಾ ಬಾಸ್ಕಿನ. ಮತ್ತೆ ಇನ್ನೊಂದು ಕ್ವಶನ್ ಭಾಸ್ಕರ್. ತುಂಬ ಕ್ವಶನ್ಸ್ ಇದೆ ಅನ್ಕೊಂತೀನಿ ಭಾಸ್ಕರ್ ಅವ್ರದ್ದು. ಎಲ್ಲ ಸರಿ ಇವಾಗಲೇ ಹೇಳ್ಬಿಡ್ತಾನೆ ಏನು ಅಂತ. ಭಾಸ್ಕರ್ ಆಗಲೇ ಎಷ್ಟು 3 ವರ್ಷ ಆಯ್ತಾ? 3 ವರ್ಷ ಆಯಿತು. ಕೋವಿಡ್ ಆದಮೇಲೆ ಕರೆಕ್ಟ್. ಸೆಕೆಂಡ್ ಕೋವಿಡಿಂದ ಬರ್ತಾ ಇಲ್ಲ. ಯಾಕಂದರೆ ಅದಾದಮೇಲೆ ಅವನಿಗೆ ಜಾಬ್ ಆಯಿತು ಬೇರೆ ಕಡೆ. ಅವನು MNCನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಬ್ಯುಸಿ. ಆಮೇಲೆ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ, ಅದರಲ್ಲೂ ಬ್ಯುಸಿ. ಸೊ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾನೆ. ಅದಕ್ಕೋಸ್ಕರ ಅವಾಗ ಬರೋಕ್ಕಾಗಿಲ್ಲ. ಸೊ ಈಗಲೂ ನಮಗೆ ಸಿಗೋದೇ ತುಂಬ ಅಪರೂಪ. ಯಾವಾಗಲೂ ಒಂದ್ಸಲಿ ಹೋಟ್ಲಿಗೆ ಬರ್ತಾ ಇರ್ತಾನೆ, ಅವ್ನ ಫ್ರೆಂಡ್ ಜೊತೆ ಬರ್ತಾನೆ. ನಮಗೆ ಗೊತ್ತಿಲ್ಲ ಯಾವಾಗ ಹೋದ ಅಂತ, ಸಂಜಿತು ಗೊತ್ತಿರುತ್ತೆ. ಸೊ ಎಲ್ಲೂ ಸಿಗೋದು ಕಷ್ಟ, ತುಂಬ ನಮಗೆ ಸಿಗ್ತಾಯಿಲ್ಲ ಕೈಗೆ. ಅದಕ್ಕೋಸ್ಕರ ಭಾಸ್ಕರ್ ಬರೋಕ್ಕೆ ಆಗ್ತಾಯಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೀತು ಯಾವಾಗಾದರೂ ಫೇಕ್ ರಿವ್ಯೂ ಮಾಡಿದ್ದೀರಾ? ನಾವು ಫೇಕ್ ರಿವ್ಯೂ ಎಲ್ಲ ಮಾಡೋದಿಲ್ಲ. ಸೊ ಫೇಕ್ ರಿವ್ಯೂ ಅಂದರೆ ಅವ್ರ ಪ್ರಕಾರ ಈಗ ಚೆನ್ನಾಗಿಲ್ದಿರೋ ಹೋಟ್ಲನ್ನ ಡಬ್ಬಾ ಹೋಟ್ಲನ್ನ ಸಾಕಾಗಿದೆ ಅಂತ ಹೇಳೋದನ್ನ ಫೇಕ್ ರಿವ್ಯೂ ಅಂತಾರೆ. ಸೊ ಆ ಥರ ಎಲ್ಲ ಮಾಡಿಲ್ಲ. ಸೊ ಆ ಥರ ಮಾಡಿದ್ರೂ ವೇಸ್ಟು. ಅವೆಲ್ಲ ಈ ಕಾಲದಲ್ಲಿ ನಡೆಯಲ್ಲ. ಇದೆಲ್ಲ ಆ ಕಾಲದಲ್ಲಿ ನಡೀತಾ ಇತ್ತು. ಒಂದು 80ನೇ ಇಸ್ವಿನಲ್ಲಿ ಎಲ್ಲನೂ ಬರೆದು ಅನಿಸ್ತಾ ಇದ್ದು ಎಲ್ಲ ಅವಾಗ ನಡೀತಿತ್ತು. ಇವಾಗ ಅವೆಲ್ಲ ನಡೆಯೋಕ್ಕಾಗಲ್ಲ. ಇವಾಗಿರೋ ಸೋಷಿಯಲ್ ಮೀಡಿಯಾ ಇದರಲ್ಲಿ, ಇವಾಗಿರೋ ಇಂಟರ್ನೆಟ್ ಜಗತ್ತಲ್ಲಿ ಏನೂ ಫೇಕ್ ಮಾಡೋಕ್ಕಾಗಲ್ಲ, ಏನೂ ಸುಳ್ಳು ಹೇಳೋಕ್ಕಾಗಲ್ಲ. ಎಲ್ಲ ಬೇಗ ಸಿಗಾಕೊಂಡ್ಬಿಡ್ತಾರೆ. ಸೊ ಫೇಕ್ ರಿವ್ಯೂ ಮಾಡೋದು ಯಾರೂ ಮಾಡಲ್ಲ ಹಂಗೆ ನೋಡೋಕೆ ಹೋದರೆ. ಸೊ ಏನು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದು ಯಾರಿಗೆ ಇಷ್ಟ ಆಗಲ್ವಲ್ಲ. ಇವಾಗ ನಾವು ಒಂದು ಕಡೆ ಚೆನ್ನಾಗಿದೆ ಅಂತ ಹೇಳಿರ್ತೀವಿ, ಅಲ್ಲೋಗಿ ತಿಂತಾರೆ, ಅದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವಾಗ ಅವ್ರಿಗೂ ನಾವು ಫೇಕ್ ಅಂತ ಅನಿಸುತ್ತೆ. ಇಷ್ಟ ಆಗಿರೋರಿಗೆ ಅವ್ರೇನಂತಾರೆ, ಅದೆಲ್ಲ ಸೂಪರ್, ನೀವು ಹೇಳ್ದಂಗೆ ಇದೆ ಅಂತಾರೆ. ಸೊ ಯಾರ್ದನ್ನು ಕನ್ಸಿಡರ್ ಮಾಡ್ತೀರಾ ನೀವು? ಈಗ ಅವ್ರು ಯಾರು ಹೇಳಿದ್ರಲ್ಲ ಅವ್ರಿಬ್ಬರು ಒಬ್ಬರು ಫೇಕಾ? ಸೊ ಅದೆಲ್ಲ ಏನು ಹೇಳೋಕ್ಕಲ್ಲ. ಅದು ಟೇಸ್ಟ್ ಪರ್ಸ್ಪೆಕ್ಟಿವ್ ಒಂದು ಇದು. ಇವಾಗ ಸಮೀಪರಲ್ಲೇ ತೊಗೊಂಡ್ರೆ ನೀವು, ನನಗೆ ಖಾರನೇ ಅನಿಸಿಲ್ಲ ಒಂದೊಂದು. ಇವನು ನನಗೆ ಖಾರ ಜಾಸ್ತಿ ಅನಿಸುತ್ತೆ. ಸೊ ಅವಾಗ ಇವ್ನು ಸುಳ್ಳು ಹೇಳ್ತಾನೆ, ನಾನು ಸುಳ್ಳು ಹೇಳ್ತೇನೆ. ನಾನು ಸಂಜಿಂದ ಕರ್ಕೊಂಡೋದ್ರೆ ನಾವು ತಿಂದ್ಬಿಟ್ರೆ ಉಪ್ಪು ನಮ್ಗೆ ಜಾಸ್ತಿ ಇರುತ್ತೆ, ಅವ್ರಿಗೆ ಉಪ್ಪೇ ಇರಲ್ಲ. ಅವ್ರು ಉಪ್ಪೇ ಎಲ್ಲ ಸಪ್ಪೆ ಚೆನ್ನಾಗಿಲ್ಲ ಅಂತಾರೆ. ಸೊ ಅವಾಗ ಯಾರು ಸುಳ್ಳು ಅಷ್ಟೇ. ಫೇಕ್ ರಿವ್ಯೂ ಅಂತ ಯಾರೂ ಹೇಳಲ್ಲ. ಸೊ ಅವ್ರು ನಾಲ್ಗೆ ರುಚಿಗೆ ಏನು ಅನಿಸ್ತು ಅಂತ ಹೇಳಿರ್ತಾರೆ. ಬಟ್ ಅದು ಒಬ್ಬೊಬ್ಬರಿಗೆ ನಿಜ ಅನಿಸುತ್ತೆ, ಒಬ್ಬೊಬ್ಬರಿಗೆ ಅದು ಇಷ್ಟ ಆಗಲ್ಲ ಅಷ್ಟೇ. ಸಿಂಪಲ್ ಆಗಿರೋ ಟೇಸ್ಟ್ ಇಸ್ ಸಬ್ಜೆಕ್ಟಿವ್. ಓಕೆ, ನೆಕ್ಸ್ಟ್ ರೋಹಿತ್ ಆನಂದ್ ಅವರು ಕೇಳ್ತಾ ಇರೋದು, ವಿಕ್ರಮ್ ಆ್ಯಂಡ್ ಹರ್ಷ ಎಜುಕೇಷನ್, ವಾಟ್ ಯು ಡೂ ಫಾರ್ ಲಿವಿಂಗ್? BCA ಕರೆಕ್ಟ್ ಬಿಡಿಸಿ ಹೇಳು.
BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ನಮ್ಮದು BBM ಪ್ಲಸ್ ಇಬ್ಬರದು ಆ್ಯನಿಮೇಷನ್ ಕೋರ್ಸ್ ಆಗಿದೆ. ಒಂದು ಎರಡಾಗಿದೆ, ಮಾಯಾ ಮ್ಯಾಕ್ಸ್ 3D. VFX ಎಡಿಟಿಂಗ್ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಗ್ಯಾಪಲ್ಲಿ. ನಮ್ಮದು ಮಾಯಾ ಅಷ್ಟೇ. ಅದಾದಮೇಲೆ ಲೀವಿಂಗ್ಗೆ ಯೂಟ್ಯೂಬ್ ಇದೇ ಫುಲ್ ಟೈಮ್ ಫಸ್ಟಿಂದನೂ ಹೇಳ್ಕೊಂಬಂದಿದ್ರು, ಎಲ್ಲರಿಗೂ ಗೊತ್ತು. ನಮ್ಮ ಚಾನಲ್ ಫಸ್ಟಿಂದ ಫಾಲೋ ಮಾಡೋರಿಗೆ ಯೂಟ್ಯೂಬೇ ಫುಲ್ ಟೈಮ್. ಈಗ 2 ಇಯರ್ಸಿಂದ ರೆಸ್ಟೋರೆಂಟ್ ಆ್ಯಡ್ ಆಗಿದೆ ನಮ್ಮ ಕೆಲಸಕ್ಕೆ. ಅದಕ್ಕಿಂತಲೇ ಸ್ವಲ್ಪ ಬ್ಯುಸಿ. ಪ್ಲಸ್ ನಮ್ಮದು ಶೂಟ್ಸ್ ಮಾಡ್ತೀವಿ, ಕಾರ್ಪೊರೇಟ್ ಶೂಟ್ಸ್ ಮಾಡ್ತೀವಿ, ಎಡಿಟಿಂಗ್ ಮಾಡ್ತೀವಿ, ಮತ್ತು ಆ್ಯಡ್ ಶೂಟ್ಸ್ ಮಾಡ್ತೀವಿ. ಅದೆಲ್ಲ ಅಷ್ಟೊಂದು ತಮ್ಮ ನೋಡ್ಕೊತಾನೆ ಆದಿತ್ಯ. ಸೊ ಇವೆಲ್ಲ ಮಾಡ್ತೀವಿ. ಎಲ್ಲದರಿಂದ ಫುಲ್ಲು ಲಾಕ್ ಆಗಿಬಿಟ್ಟಿದ್ದೀವಿ. ಯಾವ್ದಾದ್ರು ಶೂಟ್ಸ್ ಇದ್ರೆ ಪಿಂಗ್ ಮೆಸೇಜ್ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಬನ್ನಿ. ಮದುವೆ ಶೂಟ್ ಮಾತ್ರ ಮಾಡಲ್ಲ ನಾವು, ಮದುವೆ ಶೂಟ್ ಮಾಡಲ್ಲ. ಈ ಕಾರ್ಪೊರೇಟ್ ಶೂಟ್ಸು, ಆ್ಯಡ್ ಶೂಟ್ಸ್, ಪ್ರಾಡಕ್ಟ್ ಶೂಟ್ಸ್ ಇದ್ರೆ ಎಲ್ಲ ಮಾಡ್ತೀವಿ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ unboxkarnataka@gmail.com. ನೆಕ್ಸ್ಟು wins28_280 ಯೂಟ್ಯೂಬ್ ಪಾರ್ಟ್ ಟೈಮಾ ಅವ್ರು ಫುಲ್ ಟೈಮಾ? ಯೂಟ್ಯೂಬ್ ಆ್ಯಕ್ಚುಲಿ ಫುಲ್ ಟೈಮೇ. ಲಾಸ್ಟ್ 1.5 ಇಯರಿಂದ ಸ್ವಲ್ಪ ಪಾರ್ಟ್ ಟೈಮ್ಗೂ ಫುಲ್ ಟೈಮ್ಗೂ ಸೆಂಟ್ರಲ್ಲಿದೆ. ಅದಿದೆ ಇವಾಗ. ಮುಂಚೆ ಫುಲ್ ಟೈಮ್ ಯೂಟ್ಯೂಬ್ ಒಂದೇ ಇದ್ದಿದ್ದು, ಅದು ಬಿಟ್ಟೆ ಬೇರೆ ಏನು ಮಾಡ್ತಾ ಇರಲಿಲ್ಲ ನಾವು. ಎನಿ ಮೋಟಿವ್ ಫಾರ್ ಓಪನಿಂಗ್ ಯುವರ್ ಓನ್ ಹೋಟೆಲ್? ಅದೆಲ್ಲ ಒಂದೇ ಸಲ ಲಾಸ್ಟಲ್ಲಿ ಬರುತ್ತೆ. ಹೌ ಮೆನಿ ಮೆಂಬರ್ಸ್ ವರ್ಕ್ ಫಾರ್ UK? ಇದೊಂದು ಕ್ವಶನ್ ಕೇಳಿದ್ದಾರೆ. ಪ್ಲಸ್ ನಿಮ್ಮ UK ಟೀಮ್, ಅನ್ಬಾಕ್ಸ್ ಕರ್ನಾಟಕ ಟೀಮ್ ಬಗ್ಗೆ ಹೇಳಿ ಅಂತ. ಸೊ ಅನ್ಬಾಕ್ಸ್ ಕರ್ನಾಟಕ ಟೀಮಲ್ಲಿ ಮೇಯ್ನಲ್ಲಿ ನಾವಿಬ್ಬರು. ಸೊ ನಾವು ಕ್ಯಾಮ್ರಾ ಮುಂದೆ ಬರ್ತೀವಿ, ಮಾತಾಡ್ತೀವಿ, ನಾನು ರಿವ್ಯೂ ಹೇಳ್ತೀನಿ. ಹರ್ಷ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ. ಆಮೇಲೆ ಹರ್ಷನ ತಮ್ಮ ಇದ್ದಾನೆ ಆದಿತ್ಯ, ಅವನು ಕೂಡ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾನೆ, ಎಡಿಟಿಂಗ್ ಮಾಡ್ತಾನೆ. ಸೊ 3 ಜನ ಸದ್ಯಕ್ಕೆ. ಆಮೇಲೆ ಆನರರಿ ಮೆಂಬರ್ಸ್ ಬಂದು ಅವಾಗ ಸೆಲೆಬ್ರಿಟಿಯಾಗಿ ಬರ್ತಾ ಇರ್ತಾರೆ ಫ್ರೆಂಡ್ಸು ಸಪೋರ್ಟ್ ಮಾಡೋದಕ್ಕೆ. ಯಾರಾದರೂ ಒಬ್ರಿಗೆ ಕಷ್ಟ ಆದರೆ ಆ್ಯಡ್ ಮಾಡೋದಕ್ಕೆ. ಸೊ ಸಂತೋಷ್ ಬರ್ತಾರೆ, ಸತೀಶ್ ಬರ್ತಾರೆ, ಗಗನ್ ಬರ್ತಾರೆ, ಮಧು ಬರ್ತಾರೆ, ಸಂಜೀತ್ ಬರ್ತಾರೆ, ಆಮೇಲೆ ಸತ್ಯ ಬ್ರೋ, ಸೋಮು ಬ್ರೋ ಬರ್ತಾರೆ. ಇಷ್ಟು ಜನ ಆ್ಯಕ್ಟಿವ್ ಆಗಿ ಬರ್ತಾರೆ. ಸೊ ಇದು ಟೀಮ್ ಅಂತಲೇ ಹೇಳ್ಬೋದು ಎಲ್ಲರೂ. ನೆಕ್ಸ್ಟ್ ಕ್ವಶನ್ ಅಕ್ಷಯ್ ಕುಮಾರ್ 003. ವೈ ಆರ್ ಯು ನಾಟ್ ಇಂಪ್ರೂವಿಂಗ್ ವಿಡಿಯೋ ಕ್ವಾಲಿಟಿ ಆ್ಯಂಡ್ ನಾಟ್ ರಿನೋವೇಟಿಂಗ್ ಸ್ಟುಡಿಯೋ? ವಿಡಿಯೋ ಕ್ವಾಲಿಟಿ ನಮ್ಮದು ಫುಲ್ HD ಬರುತ್ತೆ, ಚೆನ್ನಾಗೇ ಬರುತ್ತೆ ನನ್ನ ಪ್ರಕಾರ. ವಿಡಿಯೋ ಕ್ವಾಲಿಟಿ ಚೆನ್ನಾಗೇ ಇದೆ. ಸೊ ಇಂಪ್ರೂವ್ಮೆಂಟ್ ಅಂದರೆ ಯಾವ ಥರ ಅಂತ ಗೊತ್ತಿಲ್ಲ, ಬಟ್ ವಿಡಿಯೋ ಕ್ವಾಲಿಟಿ ಚೆನ್ನಾಗೇ ಇದೆ. ಇದಕ್ಕಿಂತ ಮಾಡಬೇಕು ಅಂದರೆ 4K ಮಾಡಬೇಕು. ನಿಮ್ಮ ಪ್ರಕಾರ ಮೋಸ್ಟ್ಲಿ 4K 8K ಕೇಳ್ತಾ ಇದ್ದೀರೇನೋ, ಬಟ್ ಅದು ಅವಶ್ಯಕತೆ ಇಲ್ಲ ನಮಗೆ. ಯಾಕಂದರೆ ನಾವು ಮಾಡಿದ್ರೆ ಫುಡ್ ಕಂಟೆಂಟು 4K ಮಾಡಿದ್ರು ಯಾರು ನೋಡೋಕ್ಕಾಗಲ್ಲ ಮೊಬೈಲಲ್ಲಿ. 90 to 85 90% ಮೊಬೈಲಲ್ಲಿ ನೋಡೋದು. ಅದು ಮೊಬೈಲ್ ಆಟೋಮೆಟಿಕ್ ನಿಮ್ಗೆ 720p ಇಲ್ಲ 1080p ಪ್ಲೇ ಆಗೋದು, ಅಷ್ಟಲ್ಲೇ ಪ್ಲೇ ಆಗೋದು. ಈ ಅಂಥ ಫೋನು ಅಪರೂಪ ಇರೋದು. ತುಂಬ ಜನ ಅದನ್ನು ಯೂಸ್ ಮಾಡಲ್ಲ. ಅದಕ್ಕಿಂತ ನಾವು 1080p ನಮಗೂ ಎಡಿಟಿಂಗ್ ಈಸಿ, ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಈಸಿ. ಆಮೇಲೆ ಸ್ಪೇಸ್ ತೊಗೊಳೋದು ಕಮ್ಮಿ. ಇಲ್ಲಾಂದರೆ ಇಷ್ಟಿದೆ ಹಾರ್ಡ್ ಡಿಸ್ಕ್, ಇಷ್ಟೇ ಹತ್ರ 15 ಹಾರ್ಡ್ ಡಿಸ್ಕ್ ಇದೆ. 4TB 5TB. ಫಸ್ಟಿಂದ ಇದುವರೆಗೂ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ವು ಎಲ್ಲದ್ರದ್ದು ರಾ ಡೇಟಾ ಪ್ಲಸ್ ಎಡಿಟಿಂಗ್ ಎಲ್ಲ ಇಟ್ಕೊಂಡಿದ್ದೀವಿ. ಅದಕ್ಕೆ ಇಷ್ಟಿದೆ. ಸೊ ಅದಕ್ಕೋಸ್ಕರ ಕಮ್ಮಿ ಮಾಡೋಣ ಅಂತ ಮಾಡ್ತಾ ಇದೀವಿ ಅಷ್ಟೇ. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗೇ ಇದೆ. ಎನಿ ಸ್ಪೆಷಲ್ ವೀಡಿಯೋಸ್ ನಾವು ಮಾಡಿದ್ರೆ ಪಕ್ಕ 4K ಇರುತ್ತೆ ನಮ್ಮದು. ನೀವು ನೋಡಿರ್ಬೋದು, ಯಾವುದು ಕಾಡು ವಿಲೇಜು ಕುಕ್ಕಿಂಗ್ ಇರ್ಬೋದು, ಮತ್ತು ಈ ಫಾರೆಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಮಾಡ್ತೀವಲ್ಲ ಇಂಥದ್ದಿದ್ರೆ, ಮತ್ತು ರೆಸಾರ್ಟ್ ವೀಡಿಯೋಸು ಆ ಥರ ಎಲ್ಲ ರೆಸಾರ್ಟ್ ವೀಡಿಯೋಸು ಇಂಥವೆಲ್ಲ 4K ಶೂಟ್ ಮಾಡ್ತೀವಿ. ಆವಾಗ ನಿಮಗೆ ಚೆನ್ನಾಗಿದೆ ಅಂತ ಕಾಣಿಸುತ್ತೆ ಅಷ್ಟೇ. ವೈ ಆರ್ ನಾಟ್ ರಿನೋವೇಟಿಂಗ್ ಸ್ಟುಡಿಯೋ ನಮ್ಗೆ ಅವಶ್ಯಕತೆ ಇಲ್ಲ. ರಿನೋವೇಷನ್ ಎಲ್ಲನೂ ನಮ್ದೇನು ಟೆಕ್ ಚಾನಲ್ ಆಗಿದ್ದರೆ ಅವ್ರಿಗೆಲ್ಲ ಅವಶ್ಯಕತೆ ಇದೆ. ಸೊ ನಮ್ಮದು ಫುಡ್ ರಿವ್ಯೂ ಇದು ಸುಮ್ಮನೆ ಏನಿದ್ರು ಟೇಬಲ್ ಮೇಲೆ ಇರೋದು ಮುಖ್ಯ. ಟೇಬಲ್ ತಿಂದು ಹೇಳೋದು ಮಾತ್ರ ಮುಖ್ಯ. ಅದಕ್ಕೋಸ್ಕರ ಸ್ಟುಡಿಯೋ ಅಷ್ಟು ನೆಸೆಸಿಟಿ ಇಲ್ಲ, ಇದು ಅವಶ್ಯಕತೆನೇ ಇಲ್ಲ. ನಾವು ಸುಮ್ಮನೆ ಇದೊಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇದನ್ನು ಮಾಡ್ಕೊಂಡಿದ್ದೀವಿ. ಸೊ ಯಾರೂ ಇದನ್ನು ಮಾಡಲ್ಲ, ಸ್ಟುಡಿಯೋ ವಿಡಿಯೋಸ್ ಕಮ್ಮಿ ಮಾಡೋದು ಫುಡ್ಡಲ್ಲಿ ಕಂಟೆಂಟಲ್ಲಿ. ಸೊ ಅದಕ್ಕೋಸ್ಕರ ಇದೆ, ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿದೆ, ಸಿಂಪಲ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು ಕಿಂಗ್ಲೂ ರಿಯಾಕ್ಟ್ಸ್ ಅಂತೆ. ನೀವು ಎಷ್ಟು ಜನ ಸರಿ ವಿಡಿಯೋ ಮಾಡ್ತೀರಾ ಪ್ಲೀಸ್ ಪಿಕ್ ಮೈ ಕ್ವಶನ್. ಮೈನ್ ನಾವು ಇಬ್ಬರು ಸೇರಿ ಮಾಡ್ತೀವಿ. ಇವಾಗ ನನ್ನ ತಮ್ಮ ಆದಿತ್ಯ ಕೂಡ ಬರ್ತಾನೆ. ಅದು ಅವಾಗಲೇ ಹೇಳಿದ್ನಲ್ಲ ಟೀಮ್ ಕ್ವಶನ್. ಆಮೇಲೆ ಆನರರಿ ಮೆಂಬರ್ಸ್ ಅವಾಗ ಬರ್ತಾ ಇರ್ತಾರೆ. ಓಕೆ, ದರ್ಶನ್ ಗರ್ಲ್ ಫ್ರೆಂಡ್ ನೇಮ್ ಆ್ಯಂಡ್ ಫೋಟೋ ಅಂತೆ. ಗರ್ಲ್ ಫ್ರೆಂಡ್ ಎಲ್ಲ ಇಲ್ಲ. ಈಗ ಇದೇನು ಹೇಳಿದ್ರೆ ಹಿಂಗೆ ವೀಡಿಯೋ ನೋಡ್ತಿರಲ್ಲ ಅಲ್ಲಿಂದ ಚಪ್ಪಲಿ ಬರುತ್ತೆ. ಈಗ ಎಲ್ಲರಿಗೂ ಮದುವೆ ಆಗಿದೆ. ಇವಾಗ 3 ಜನಕ್ಕೂ ಮದುವೆ ಆಗಿದೆ. ಹಂಗೂ ನೋಡಬೇಕು ಅಂದರೆ ನಮ್ಮ ಇಬ್ಬರದು ಇನ್ಸ್ಟಾಗ್ರಾಮ್ ಪ್ರೊಫೈಲು ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ಫ್ಯಾಮಿಲಿ ಎಲ್ಲ ಜಾತಕ ಬಂದ್ಬಿಡುತ್ತೆ. ಸೊ ರೀಸೆಂಟಾಗಿ ಹೊಸ ಮದುವೆ ಗಂಡು ಇವಾಗ ಮದುವೆ ಆಗಿದೆ. ಕರ್ಕೊಂಬಂದು ಕೂರಿಸಿದ್ವಿ ಕ್ಯಾಮ್ರಾಯಿಂದ, ಕೆಲಸ ಮಾಡ್ತಾ ಇದ್ದಾನೆ ಆಗಲೇ. ಜಸ್ಟ್ ಇವಾಗ ಅತ್ತೆ ಮನೆಯಿಂದ ಬಂದ ಮೇಲೆ ತಗೊಂಬಂದೆ. ಈಗ ಎಲ್ಲರೂ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ಎಲ್ಲರೂ ಮ್ಯಾರೇಜ್. ಹೌ ಮಚ್ ಎಕ್ಸ್ಪೆನ್ಸಸ್ ಫಾರ್ ಮೇಕಿಂಗ್ ಆ್ಯಂಡ್ ವಿಡಿಯೋಸ್? ಅದು ಡಿಪೆಂಡ್ ಆಗುತ್ತೆ. ಈಗ ಸ್ಟುಡಿಯೋಲಿ ಶೂಟ್ ಮಾಡಿದ್ರೆ ಮಿನಿಮಮ್ 1000 ಆಗುತ್ತೆ ಅನ್ಕೊಂತೀನಿ ನಾವು ತರಿಸೋ ಫುಡ್ ಮೇಲೆ. 1000 ಅಲ್ಲ, ಮಿನಿಮಮ್ ನಾರ್ಮಲ್ ಮಾಡಿದ್ರೆ. ಈಗ ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀವಿ ಗೊತ್ತಾ, ಅವಾಗ 1000 ಆಗುತ್ತೆ ಅನ್ಕೊಳ್ಳಿ. ಬಟ್ ಚೀಪ್ ವರ್ಸ್ ಎಕ್ಸ್ಪೆನ್ಸಿವ್ ಮಾಡಿದಾಗ 5000 ಆಗುತ್ತೆ. ಡಿಪೆಂಡ್. ನಿಮಗೆ 1000 ರೂಪಾಯಿಂದ 10,000 ರೂಪಾಯಿವರೆಗೂ ಆಗುತ್ತೆ ಒಂದು ವೀಡಿಯೋ ಖರ್ಚು, ಒಂದು ವೀಡಿಯೋಗೆ.
ಸೊ ಅದೆಲ್ಲ ಕಮ್ಮಿ ಅಂದರೆ ನಮಗೆ ಈ ಬ್ರೇಕ್ಫಾಸ್ಟ್ ಹೋಟ್ಲು ಹೋದಾಗ ಇಡ್ಲಿ ಹೋಟ್ಲು ಬೆಳಿಗ್ಗೆ ಚಿಕ್ಕ ಚಿಕ್ಕ ಹೋಟ್ಲಿಗೆ ಹೋದಾಗ ಅಲ್ಲಿ Street food 150 ಮಾಡಿದಾಗ 200 ಅಷ್ಟು ತುಂಬ ಕಮ್ಮಿ, 500 ರೂಪಾಯಿ ಮುಗ್ದೋಗುತ್ತೆ. ಓಕೆ, ನೆಕ್ಸ್ಟ್ ದೀಪಕ್. ಬ್ರೋ ಸೂಪರ್. ಸುಮ್ಮನೆ ಕ್ಯಾಶುವಲ್ ಕ್ವಶನ್, ಹೆಂಗಿದೆ ನಿಮ್ಮ ಲೈಫ್? ಎಲ್ಲ ಆರಾಮ, ಎಲ್ಲ ಆರಾಮ, ಹೆಂಗಿದೆ ಎಲ್ಲ ಆರಾಮಾಗಿ ನಡೀತಾ ಇದೆ. ದೇವ್ರದ ಏನು ನಿಮ್ಮ ಕೃಪೆಯಿಂದ ಆರಾಮಾಗಿ ನಡೀತಾ ಇದೆ. ಒಂದು ಯೂಟ್ಯೂಬ್ ಮಾತ್ರ ಇತ್ತು, ಈ ಜೊತೆಗೆ ಹೋಟೆಲ್ ಶುರು ಆಗಿದೆ. ಸೊ ಮುಂದೆ ಹೊಸ ಹೊಸ ವೆಂಚರ್ಗಳು ಪ್ಲ್ಯಾನ್ ಇದೆ, ನೋಡೋಣ. ಓಕೆ, ನೆಕ್ಸ್ಟು ಅಶ್ರಿತ್ ಎಂ ಅವರನ್ನು ಬಂದೇನೆ. ನಮಸ್ತೆ ಅನ್ಬಾಸ್ ಕರ್ನಾಟಕದಂತ. ಮೊದಲಿಗೆ ನಿಮ್ಮ ಚಾನಲ್ 5 ವರ್ಷಗಳನ್ನು ಪೂರೈಸಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋ ಔಟ್ಪುಟ್ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತದೆ. ಈ ಕ್ಲಾರಿಟಿನ ಹೀಗೆ ಮುಂದುವರಿಸಿ. ಇದು ಅವಾಗಲೇ ಒಬ್ರು ಕೇಳಿದ್ರು ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ, ಇವಾಗ ಇವರು ಕ್ಲಾರಿಟಿ ಚೆನ್ನಾಗಿದೆ ಅಂತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ ಇರುತ್ತೆ. ನನ್ನ ಪ್ರಶ್ನೆ, ನಿಮ್ಮ ಫುಡ್ ರಿವ್ಯೂ ಮಾಡೋಕ್ಕೆ ಹೋಗಿದ್ದ ಹೋಟೆಲ್ಗಳಲ್ಲಿ ನಿಮಗೆ ಇಷ್ಟವಾದ ಹೋಟೆಲಿನ ನಾನ್ ವೆಜ್ ಅಡುಗೆಗಳನ್ನು ನಿಮ್ಮ ಕರ್ನಾಟಕ ನಾಟಿ ಪಲಾವ್ ಹೋಟ್ಲಲ್ಲಿ ಕಾಪಿ ಮಾಡಿ ನಿಮ್ಮದೇ ಡಿಫ್ರೆಂಟ್ ಟೆಸ್ಟ್ ಇಟ್ಟುಕೊಂಡದ್ದು ಇದೆಯಾ? ನಾವು ಹೋಗಿ ಮಾಡಿದ್ರಲ್ಲಿ ಆ ಥರದ್ದು ನಾವು ಯಾವುದೂ ಮಾಡಿಲ್ಲ. ಸೊ ನಾವು ಹೋಗಿ ತಿಂದಿದ್ರಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಟ್ ನಾರ್ಮಲಾಗಿ ಎಲ್ಲ ಹೋಟ್ಲಲ್ಲಿ ಸಿಗೋ ಥರ ಡಿಶಸ್ಸೇ ಇದೆ. ನಾಟಿ ಸ್ಟೈಲ್ ಇರ್ಬೋದು, ಇಂಡೋ ಚೈನೀಸು, ತಂದೂರೆಲ್ಲ ಎಲ್ಲ ಹೋಟ್ಲಲ್ಲಿ ಸಿಗೋದೇ ಇಲ್ಲೂ ಇದೆ. ಡಿಫ್ರೆಂಟಾಗಿ ಹೆಸರು ಇಟ್ಟಿದ್ದು ಅಂದರೆ ಇರೋದೇ ನಾರ್ಮಲ್ ಚಿಕನ್ 65, ಅದನ್ನು 69 ಮಾಡಿದ್ವಿ. ಸ್ವಲ್ಪ ಸ್ಪೈಸಿ ಮಾಡಿ ಆಲ್ಟ್ರ್ ಮಾಡಿ, ಅದೆಲ್ಲ ಕಡೆ 65 ಸಿಗುತ್ತೆ ನಿಮಗೆ. ಅದನ್ನೇ ನಾವು 69 ಅಂತ ಸ್ಪೈಸಿಯಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂಥರ ಕ್ಯಾಚ್ ಆಗಿರಲಿ, ಹೆಸರು ನೋಡಿದ ತಕ್ಷಣ ಆರ್ಡರ್ ಮಾಡಲಿ ಅಂತ. ಆಮೇಲೆ ನೆಕ್ಸ್ಟ್ ಮಟನ್ ಒಂದು ಐಟಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮಟನ್ ಒಂದು ಐಟಮ್ ಇದು ನಾವು ಹಳೆಯ ಟೈಮಲ್ಲಿ ಅಲ್ಲೆಲ್ಲ ಇವಾಗೂ ಸಿಗ್ಬೋದು, ಡಾಬಾಗಳಲ್ಲಿ ಸಿಗುತ್ತೆ ಡ್ರೈ, ಡಾಬಾ ಸ್ಟೈಲ್ ಮಟನ್ ಪೆಪ್ಪರ್ ಡ್ರೈ, ಫುಲ್ ಡ್ರೈ ಇರುತ್ತೆ. ಅದು ಆಯಿಲ್ ಫ್ರೈ ಮಾಡ್ತಾರೆ, ಅದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ RBK021, ವೆನ್ ವಿಲ್ ಯು ಡು ಲೈವ್ Q&A ಆರ್ ಎನಿ ಲೈವ್ ಆಕ್ಟಿವಿಟೀಸ್? ಈಗ ಬರ್ತಾ ಇದೆ RBK ಅವರೇ Q&A. ಇದು Q&A ಮಾಡ್ತಾ ಇದೀವಿ. ಲೈವ್ Q&A ಮಾಡೋದು, ಲೈವ್ ಏನೋ ಇದ್ದೇ ಬರಬೇಕು. ಸುಮ್ಮನೆ ಬಂದು ನಾವು ಮಾತ್ರ ಏನಂತ ಮಾತಾಡೋಣ ಗೊತ್ತಿಲ್ಲ. ಸುಮ್ಮನೆ ಹೋಗೋಣ, ತುಂಬ ದಿವಸ ಆಯಿತು. ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ದಿವಸ ಲೈವ್ ಬರ್ತೀವಿ, ಸುಮ್ಮನೆ ಮಾತಾಡೋಣ, ಕಷ್ಟ ಸುಖ. ಇನ್ನೊಂದು ಕಾಂತಾರ KP ಅವರು, ನೀವು ಯಾಕೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ಸ್ ಎಲ್ಲ ತೊಗೊಳ್ಳಲ್ಲ? ಅಡ್ವರ್ಟೈಸ್ಮೆಂಟ್ ಸ್ಪಾನ್ಸರ್ಸ್ ತೊಗೊತಾ ಇದ್ರಿ, ಬಟ್ ಇವಾಗ ನಾವೇ ತೊಗೊತಾ ಇಲ್ಲ, ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಕಮ್ಮಿ ಮಾಡಿ, ಯಾಕಂದರೆ 2 ವರ್ಷದಿಂದ ಅದೇ ಹೇಳಿದ್ನಲ್ಲ, ಸೇಮ್ ಎಲ್ಲ 2 ವರ್ಷದಿಂದ ವೀಡಿಯೋಸ್ ಕಮ್ಮಿ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಸ್ಪಾನ್ಸರ್ಸು ಕಮ್ಮಿ ಮಾಡಿದ್ದೀವಿ, ತೊಗೊತಾ ಇಲ್ಲ ಎಲ್ಲನೂ. ಇವಾಗ ಬರೋದೆಲ್ಲ ಬರೀ ಬೆಟ್ಟಿಂಗ್ ಆ್ಯಪು, ರಮ್ಮಿ ಗಿಮ್ಮಿ ಇದೇ ಬರುತ್ತೆ ಇಮೇಲು. ಸೊ ಅವೆಲ್ಲ ಮಾಡಲ್ಲ. ಮುಂಚೆ ಯಾವುದೋ ಬಿನಾಮು ಎಲ್ಲ ಮಾಡಿದ್ವಿ. ಸೊ ಅದಾದಮೇಲೆ ಅದನ್ನು ಅವಾಯ್ಡ್ ಮಾಡಿದ್ವಿ, ಮಾಡೋದು ಬೇಡ ಅಂತ. ಎಲ್ಲ ಅದೇ ಕ್ಯಾಟಗರಿಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ಅದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಅವೆಲ್ಲ ಇದಾಗಲ್ಲ. ಕಾಸ್ಮೆಟಿಕ್ಸ್ ಬರುತ್ತೆ, ಅನ್ಕೊಂಡ್ವಿ. ಅದನ್ನು ನಾವು ಅದು ತೊಗೊಂಡೇನು ಮಗಕ್ಕೆ ಹಚ್ಕೊಳೋದು, ಮಕ್ಕ ತೊಳೆಯೋದನ್ನೆಲ್ಲ ತೋರಿಸ್ಬೇಕು, ಊಟ ಮಾಡಬೇಕು ಮಾಡಿದ್ವಿ. ಮಾಡ್ಬಿಟ್ಟು ಅನ್ಕೊಂಡು ಎಲ್ಲ ನೋಡಿಸ್ಬೇಕಂದ್ರೆ ಅದು ಬೇಡ, ಅದು ಮಾಡಿದ್ವಿ, ಬೇಡ ಅಂತ ಅದನ್ನು ಸ್ಟಾಪ್ ಮಾಡಿದ್ವಿ. ಅವೆಲ್ಲ ಸ್ಟಾಪ್ ಮಾಡಿದ್ಮೇಲೆ ಆ ಕಡೆಯಿಂದ ಬರಬೇಕಾಗಿರೋದು ಬೇರೆ ಎಲ್ಲ ಪ್ರಮೋಷನ್ಸು ಸ್ಟಾಪ್ ಆಯಿತು. ಸೊ ಒಂದನ್ನು ನಿಲ್ಲಿಸ್ಬಿಟ್ರೆ ಅವರು ಕಾಂಟ್ಯಾಕ್ಟ್ ಮಾಡೋದು ನಿಲ್ಲಿಸ್ಬಿಡ್ತಾರಲ್ಲ. ಸೊ ಅದರಿಂದ ಅವೆಲ್ಲ ಸ್ಟಾಪ್ ಆಯಿತು. ಸೊ ಇವಾಗ ಯಾವುದು ಮಾಡ್ತಾಯಿಲ್ಲ ಸದ್ಯಕ್ಕೆ. ಒಂದು ವರ್ಷದಿಂದ 2 ವರ್ಷದಿಂದ ಯಾವುದು ಪ್ರಮೋಷನ್ಸ್ ಮಾಡ್ತಾಯಿಲ್ಲ. ನೀವು ನೋಡೋದಿದ್ರೆ ಲೋಕೇಶ್ ಲೋಕಿ 1158 ಕಮೆಂಟ್ಸ್ಗೆ ರಿಪ್ಲೈ ಮಾಡಿ. ಫಸ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀವಿ. ಪ್ರಾಬ್ಲಮ್ ಏನಂದರೆ ನಾವು 3 ಗಂಟೆ ವೀಡಿಯೋ ಹಾಕ್ತೀವಲ್ಲ, ಆ ಟೈಮಲ್ಲಿ ನಾವು ಇರಲ್ಲ, ಫ್ರೀಯಾಗಿ ಇರಲ್ಲ. ಎಲ್ಲ ಶೂಟ್ ಮಾಡ್ತಾ ಇರ್ತೀವಿ, ಇಲ್ಲ ಇನ್ನೊಂದು ಕಡೆ ಎಲ್ಲ ಟ್ರಾವೆಲಿಂಗ್ ಇರ್ತೀವಿ, ವೀಡಿಯೋ ಅದನ್ನು ಅದೇ ರಾತ್ರಿ ಹಾಕೊಂಡಾಗ ರಿಪ್ಲೈ ಆದಷ್ಟು ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಬಂದು ಸಿದ್ದರಾಮಗೌಡ ಪಾಟೀಲ್ ಅವರು, ಬ್ರೋ ಆದಷ್ಟು ಬಹಳ ವೆಜ್ ವಿಡಿಯೋಸ್ ಮಾಡಿ, ನಾನ್ ವೆಜ್ ಅತಿ ಆದರೆ ಡೇಂಜರ್ ಬ್ರೋ. ನಮ್ಮ ಅಪ್ಪು ಪಾಸ್ಗೂ ಕೂಡ ಹಾಗೆ ಆಗಿದ್ದು. ಆಲ್ ದ ಬೆಸ್ಟ್ ಅಂಡ್ ಕೀಪ್ ಕ್ರೇವಿಂಗ್ ಅಸ್ ಅಂಡ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಸಿದ್ದರಾಮಗೌಡ ಅವರೇ. ನಿಮ್ಮ ಕನ್ಸರ್ನ್ಗೆ ಥ್ಯಾಂಕ್ ಯು. ಒಂದು ನಾನು ಹೇಳ್ತೀನಿ, ವೆಜ್ ವಿಡಿಯೋಸ್ ಮಾಡಿ ಅಂತೀರಾ, ತುಂಬ ಮಾಡ್ತೀವಿ, ನೋಡೋದೇ ಇಲ್ಲ. ಆ ವೆಜ್ ವಿಡಿಯೋಸ್ ನಮ್ಗೆ ಯೂಸೇ ಬರಲ್ಲ, ನಮಗೆ ಬೇಜಾರಾಗುತ್ತೆ. ಅದನ್ನ ಬಿಟ್ಬಿಟ್ಟು ಕೆಲವರು, ಎಲ್ಲರಿಗೂ ಅಂತಿಲ್ಲ, ನಾನ್ ವೆಜ್ ವಿಡಿಯೋಸ್ ಬಂದು ಬೈತಾರೆ ವೆಜ್ ವಿಡಿಯೋಸ್ ಮಾಡಿ ಅಂತ. ಸೊ ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ, ಆ ಥರ ಯಾರನ್ನ ಇವಾಗ ಬಂದು ಅದು ಯಾರಾದರೂ ಆಗಿರಲಿ, ಅವ್ರಿಗೆ ನಾನ್ ವೆಜ್ ಇಷ್ಟ ಇಲ್ಲ, ನಾನ್ ವೆಜ್ ವಿಡಿಯೋಸ್ ಬಂದುಬಿಟ್ಟು ಕಮೆಂಟ್ಗಳು ಮಾಡ್ತಾರೆ. ಸೊ ಲೈಕೋ ಡಿಸ್ಲೈಕೋ ಏನೋ ಡಿಸ್ಲೈಕ್ ಏನೆಲ್ಲ ಮಾಡ್ತಾರೆ ಅಂದ್ಕೊಳ್ಳಿ. ಅವಾಗ ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಯೂಟ್ಯೂಬು, ಸೊ ಅವ್ರಿಗೆ ಈ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಅಂಥ ವೀಡಿಯೋಸೇ ತೋರಿಸ್ತದೆ. ಸೊ ಅದಕ್ಕೆ ಆದಷ್ಟು ಈ ಯಾರಿಗೆ ನಾನ್ ವೆಜ್ ಅಂದರೆ ಅಸಹ್ಯ ಇರುತ್ತಲ್ಲ, ಅವರು ಅದನ್ನು ನೋಡೋಕ್ಕೆ ಹೋಗ್ಬೇಡಿ. ನಮ್ಮದೇ ಅಂತಲ್ಲ, ಯಾವುದೇ ನಾನ್ ವೆಜ್ ವಿಡಿಯೋಸ್ ನೋಡೋಕ್ಕೆ ಹೋಗ್ಬೇಡಿ. ಬರೀ ವೆಜ್ ವಿಡಿಯೋಸ್ನ ಸರ್ಚ್ ಮಾಡಿ ನೋಡಿ, ಒಂದು ವಾರ ನಿಮಗೆ ನಾನ್ ವೆಜ್ ಬರೋದೇ ಇಲ್ಲ, ಗ್ಯಾರಂಟಿ. ನಾನು ಚಾಲೆಂಜ್ ಆಗ್ತೀನಿ ಬೇಕಾದ್ರೆ. ಸೊ ನಮ್ಮದು ಇಷ್ಟೊಂದು ವೆಜ್ ವಿಡಿಯೋಸ್ ಇದೆ, ನೋಡಿ. ಒಂದೊಂದ್ಸಲಿ ವಾರಕ್ಕೆ ಕಂಟಿನ್ಯೂಸ್ 3 ವೀಡಿಯೋಸ್ ಹಾಕ್ಬಿಡ್ತೀವಿ. ರೀಸೆಂಟಾಗಿ ಹಬ್ಬದ ಟೈಮಲ್ಲಿ ಹಾಕಿದ್ವಿ. ಸೊ ನೋಡೇ ಇಲ್ಲ ಯಾರು, ವ್ಯೂಸ್ ತುಂಬಾ ಕಮ್ಮಿ ಬರುತ್ತೆ, ಅವಾಗ ಬೇಜಾರಾಗುತ್ತೆ. ಆಮೇಲೆ ಅಪ್ಪು ಬಾಸ್ ಬಗ್ಗೆ ಹೇಳಿದ್ರು. ಸೊ ಅಪ್ಪು ಬಾಸ್ ನಾನ್ ವೆಜ್ ತಿಂದೆಲ್ಲ ಆಗಿಲ್ಲ, ಸ್ವಲ್ಪ ಜನ ನಾನ್ ವೆಜ್ ತಿಂದು ಹಿಂಗಾಗಿದೆ ಅಂತ ಸುದ್ದಿ ಹಬ್ಬಿಸಿದ್ರು. ಸ್ವಲ್ಪ ಜನ ಜಿಮ್ಗೆ ಹೋಗಿ ಹಿಂಗಾಯ್ತು ಅಂತ ಸುದ್ದಿ ಹಬ್ಬಿಸಿದ್ರು. ಅದೇನು ಅಲ್ಲ, ಅವೆಲ್ಲ ಏನೂ ಇಲ್ಲ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದು ಟೈಮು ಯಾವಾಗ ಏನಾಗುತ್ತೆ ಏನು ಹೇಳೋಕ್ಕಾಗಲ್ಲ. ಸೊ ಆ ಥರ ರೂಮರ್ಸ್ ಎಲ್ಲ ನಂಬೇಡಿ. ನೆಕ್ಸ್ಟ್ MP Studio 2712, ನಿಮ್ಮ ಹೊಲ ಎಷ್ಟದನ್ನ? ಹೊಲ ನಿಮ್ದು ಹೊಲ ತಾನೇ, ಅದು ಜಮೀನು ಹೊಲ ಅದೇ ತಾನೇ ಹೇಳ್ತಿರೋದು. ಅಷ್ಟೊಂದು ಒಂದು 4-5 ಎಕರೆಯಿಂದ 10 ಎಕರೆ ಇರ್ಬೇಕೇನೋ. ನಮ್ದಿಲ್ಲ.
ಓಕೆ ಶ್ರೀನಿವಾಸ್ ಭವಾನಿ 228 ಫುಲ್ ಟೈಮ್ ಜಾಬ್ ಹಾಗೆ ಹೇಳಿದ್ವಿ. ಆಮೇಲೆ ರೋಹಿತ್ ಶೆಟ್ಟಿ ಅವರೇ ಥ್ಯಾಂಕ್ ಯು, ನಮಸ್ಕಾರ. ರೋಹಿತ್ ಶೆಟ್ಟಿ ಅವರೇ ಪ್ರತಿ ವಿಡಿಯೋ ಕಮೆಂಟ್ ಮಾಡ್ತೀರಾ, ನೋಡ್ತಾ ಇರ್ತೀವಿ. ರೋಹಿತ್ ಶೆಟ್ಟಿ ಅವರಂತೂ ಫಸ್ಟಿಂದನೂ ಕಮೆಂಟ್ ಮಾಡ್ತಾ ಇರ್ತಾರೆ, ನಮಗೆ ಸಿಕ್ಕಿದ್ದಾರೆ, ನಮ್ಮ ಮೀಟಪ್ ಮಾಡಿದಾಗೆಲ್ಲ ಬಂದಿದ್ರು. ಸೊ ಅವರ ಕ್ವಶನ್, congratulations for completing 5 years. Due to various reasons, the reach of the channel is considerably reduced from last 2 years. How do you think you are going to get it back on track? Correct question. Reach ಕಮ್ಮಿ ಆಗಿ ರೀಸನ್ ನಾವೇ ವಿಡಿಯೋಸ್ ಕಮ್ಮಿ ಮಾಡಿದ್ವಿ ನಾವು. ಅದೇ ಲಾಸ್ಟ್ 2 ತಿಂಗಳು ತಾನೆ 1 ವರ್ಷ ಅಲ್ಲ, 2 ಇಯರ್ಸ್ ಹಿಂದೆ ಕಂಟಿನ್ಯೂಸ್ ಆಗಿ 2 ತಿಂಗಳು ವಿಡಿಯೋಸ್ ಕಮ್ಮಿ ಹಾಕಿದ್ವಿ. ಹಂಗೆ 1 ತಿಂಗಳು 10-15 ದಿವಸ ವಿಡಿಯೋನೇ ಹಾಕಿಲ್ಲಲ್ವಾ? ತುಂಬ ವಿಡಿಯೋಸ್ ಕಮ್ಮಿ ಹಾಕಿದ್ರಿ. ಆಮೇಲೆ 3 ವಿಡಿಯೋಸು, ವಾರಕ್ಕೆ 2 ವಿಡಿಯೋಸ್ ಬಂತು, 1 ವಿಡಿಯೋಸ್ ಬಂತು. ಕನ್ಸಿಸ್ಟೆನ್ಸಿ ನಮ್ಮದೇ ಆಗಿದ್ದು. ಯಾಕಂದರೆ ಅದು ರೀಸನ್ ಇದೆ. ಯಾವ ಹೋಟೆಲ್ ಸ್ಟಾರ್ಟ್ ಆಯಿತಾ, ನಾವು ಅಂದ್ಕೊಂಡಂಗೆ ಆಗಲಿಲ್ಲ, ಕಷ್ಟ ಆಯಿತು ಸ್ಟಾರ್ಟಿಂಗು. ನಾವೇನು ಅಂದ್ಕೊಂಡ್ವಿ ಈಸಿ ಅಂದ್ಕೊಂಡ್ವಿ, ಆಚೆಯಿಂದ ನೋಡೋಕ್ಕೆಲ್ಲ ಚೆನ್ನಾಗೇ ಕಾಣಿಸುತ್ತೆ, ಅಲ್ಲಿ ಇಳಿದಾಗೆ ಗೊತ್ತಾಗೋದು ಈಸಿ ಅಂದ್ಕೊಂಡ್ವಿ. ಬಟ್ ಕಷ್ಟ ಆಯಿತು ನಡ್ಸೋಕ್ಕೆ, ತುಂಬಾ ಕಷ್ಟಪಟ್ವಿ. 3 ತಿಂಗಳು ಯಾರ ಕೈಲೂ ಎಲ್ಲೂ ಓಡಾಡೋಕ್ಕಾಗಿಲ್ಲ. ನಾನು, ಹರ್ಷ, ಆದಿತ್ಯ, ಸಂಜೀತು, ಸತೀಶು, ಸಂತೋಷ್ ಎಲ್ಲರೂ ಕೈಲೂ ನಡ್ಸೋಕ್ಕಾಗ್ತಾಯಿಲ್ಲ, ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಜನ ಬರ್ತಾರೆ ಒಂದೇ ಸಲ, ನಾವು ಎಕ್ಸ್ಪೆಕ್ಟೇ ಮಾಡ್ತಿರ್ಲಿಲ್ಲ. ಆರ್ಡ್ರುಗಳು ನಮ್ಗೆ ಗೊತ್ತಿಲ್ಲ, ಎಲ್ಲ ಹೊಸದಲ್ಲ, ಫಸ್ಟ್ ಟೈಮು ಹೆಂಗೆ ಮಾಡೋದು ಅಂತ. ಸೊ ಆ ಹೋಟ್ಲಲ್ಲೇ ಫುಲ್ ಟೈಮು ಸ್ಪೆಂಡ್ ಆಗೋಗಿ ನಮ್ಮದು ಸೆಟ್ ಮಾಡೋಕ್ಕೆ 4-5 ತಿಂಗಳು ಆಯಿತು. ಅದು ಸೆಟ್ ಮಾಡಿ ಅದು ಪಾಡೋದು ನಡೆಯೋದಕ್ಕೆ. ಸೊ ಅದಕ್ಕೋಸ್ಕರ ನಮಗೆ ಇದ್ರ ಮೇಲೆ ಟೈಮ್ ಕೊಡೋಕ್ಕಾಗಿರಲಿಲ್ಲ, ವ್ಯೂಸ್ ಕಮ್ಮಿ ಆಯಿತು. ಸೊ ಆಬ್ವಿಯಸ್ಲಿ ಆಮೇಲೆ ನೋಟಿಫಿಕೇಶನ್ ಎಲ್ಲ ಹೋಗೋದು ನಿಂತೋಯ್ತು ಎಲ್ಲರಿಗೂ. ಇದು ನೋಟಿಫಿಕೇಶನ್ಸ್ ನಿಲ್ತಾರೆ, ವ್ಯೂಸ್ ಕಮ್ಮಿ ಆಗುತ್ತೆ. ಅವಾಗಲೇ ಅವ್ನು ಹೇಳ್ದಂಗೆ ಜನಗಳಿಗೆ ಬರ್ತಾನೆ ನೋಟಿಫಿಕೇಶನ್ ಹೋಗ್ತಿಲ್ಲ ಎಷ್ಟೊಂದು ಜನ ನಂಗೆ ಸಿಗ್ದವರೆಲ್ಲ ಅದೇ ಕೇಳೋದು. ಸೊ ನೋಡಿ ಗೊತ್ತಿಲ್ಲ, ಇದೆಲ್ಲ ಯೂಟ್ಯೂಬ್ ಮತ್ತು ನಮ್ಮ ಕೈಲೇನೂ ಇಲ್ಲ, ಯೂಟ್ಯೂಬ್ ಅವ್ರ ಕೈಲೇ ಇರೋದು. ಅವರು ಜನಕ್ಕೆ ವೀಡಿಯೋಸ್ನ ನೋಟಿಫಿಕೇಶನ್ ತೋರಿಸಿದ್ರೆ ಇಂಪ್ರೆಷನ್ಸು ಅವಾಗ ಮತ್ತೆ ಜಾಸ್ತಿ ಆಗ್ಬೋದೇನೋ, ಇಲ್ಲ ಇನ್ನು ಬೇರೆ ಕಂಟೆಂಟ್ ಮಾಡೋದು. ಗೆಟ್ ಇಟ್ ಬ್ಯಾಕ್ ಆನ್ ಟ್ರ್ಯಾಕ್ ಅಂದರೆ ಸದ್ಯಕ್ಕೆ 1-2 ಮಂತ್ಸ್ ನಾವು ಈಗ ಪ್ಲ್ಯಾನ್ ಮಾಡ್ತಾ ಇದ್ವಿ, ಚೆನ್ನಾಗಿ ಮಾಡೋಣ. ಸದ್ಯಕ್ಕೆ ಈಗ ನಮಗೂ ಈಚೆ ಹೋಗ್ಬೇಕು ಕಂಟೆಂಟ್ ಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ನಾವು ಇವಾಗ ಮಾಡ್ತಾ ವಿಡಿಯೋಸ್ ಆಬ್ವಿಯಸ್ಲಿ ಬರೋಲ್ಲ, ಎಲ್ಲ ನೋಡಿರೋ ರಿಪೀಟ್ ಮಾಡ್ತಾ ಇದ್ದೀವಿ ನಾವು. ನಮಗೂ ಗೊತ್ತು, ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರು ಫುಲ್ ಕವರ್ ಮಾಡಿಬಿಟ್ಟಿದ್ವಿ, ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡಿಬಿಟ್ಟಿದ್ವಿ. ಸೊ ಮಾಡಿದ್ರೆ ಈಗ ಹೊಸದೇ ಮಾಡಬೇಕು, ಹೊಸದಾಗಿ ಬಂದಿರೋದೇನೆ. ಸೊ ನಮಗೆ ಆಚೆ ಟ್ರಾವೆಲ್ ಮಾಡಬೇಕು ಅಂತಲೇ ಇಷ್ಟ. ಸೊ ಮತ್ತೆ ಎಲ್ಲ ವಿಲೇಜ್ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಇವಾಗ ಬರ್ತಾ ಇದೆ ವಿಲೇಜ್ ಕುಕ್ಕಿಂಗು. ನೋಡಿ ಈ ಟ್ರಾವೆಲ್ಲು ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮಗೂ ಗೊತ್ತಿಲ್ಲ, ಹಬ್ಬದ ಸ್ಪೆಷಲ್ಗೆ ಒಂದು ವಿಡಿಯೋ ಬರುತ್ತೆ. ಫ್ಯಾಕ್ಟ್ರಿನ ಮಿಠಾಯಿ ಫ್ಯಾಕ್ಟ್ರಿ ಅವನಿಗೆ ಹೇಳಿಲ್ಲ ನಾನು, ಅದ್ರ ಮಾತುಕತೆ ಆಗ್ತಿದೆ. ಫ್ಯಾಕ್ಟ್ರಿ 2 ಸೊ ಫ್ಯಾಕ್ಟ್ರಿ 2 ದೊಡ್ಡದಲ್ಲಿ ಅಡುಗೆ ಮಾಡೋದು ಅದೂ ನಿಂತೋಯ್ತು, ಅದು ಮಾಡ್ತಾ ಇದ್ವಿ. ಸೊ ಅದಕ್ಕೆ ಎಲ್ಲದಕ್ಕೂ ಟೈಮ್ ಇಲ್ಲ, ಈಗ ಟೈಮು ಆಗಿದೆ, ನೆಕ್ಸ್ಟು ಬರುತ್ತೆ ಡಿಫ್ರೆಂಟಾಗಿ. ನೆಕ್ಸ್ಟ್ ಕ್ವಶನ್, ರವಿಕುಮಾರ್ 12305 ಫೇವ್ರೆಟ್ ನಾನ್ ವೆಜ್ ಆ್ಯಂಡ್ ವೆಜ್ ಡಿಶಸ್? ನಾನ್ ವೆಜ್ಜೇ ಫೇವ್ರೆಟು, ಡಿಶಸ್ ಯಾವುದು? ನಾನ್ ವೆಜ್ಜೇ ಫೇವ್ರೆಟ್. ಸೊ ಅದ್ರಲ್ಲಿ ಯಾವುದಾದ್ರೂ ಆಗಿರಲಿ ಅದು ಇಷ್ಟ, ನಾನ್ ವೆಜ್ ಇಷ್ಟ ನಮಗೆ ಸಿಂಪಲಾಗಿ. ವೆಜ್ಜಲ್ಲಿ ಬಿಸಿಬೇಳೆ ಬಾತ್, ಪೂರಿ ಸಾಗು. ನಿನಗೆ? ಪುಳಿಯೋಗರೆ ರಾತ್ರಿ 12 ಗಂಟೆಗೆ ಬಸ್ಸು ಬಂದಿದ್ದು ಮಾಡ್ತೀನಿ. ನೆಕ್ಸ್ಟು ನಿಮ್ಮ ಕ್ವಾಲಿಫಿಕೇಷನ್ ಹೇಳಿದ್ದೀವಿ ವಿರಾಟ್ ಅವ್ರು ಆಗಲೇ. ನೆಕ್ಸ್ಟ್ ಕ್ವಶನ್, ಸಿದ್ವಿನ್ ಪಿ ಸೋನು UK ಎಕ್ಸ್ಟ್ರಾಸ್, ಅದು ಹೇಳಿದ್ದೇವೆ. ಆ್ಯಕ್ಚುಲಿ UK ಎಕ್ಸ್ಟ್ರಾಸ್ ಚಾನಲಲ್ಲಿ ವೀಡಿಯೋಸ್ ಬರುತ್ತೆ, ಟೈಮ್ ಬೇಕು, ಸ್ವಲ್ಪ ಟೈಮ್ ಆಗುತ್ತೆ. ಅರ್ಜುನ್ ರೆಡ್ಡಿ ಸಾಫ್ಟ್ವೇರ್ ಡೆವಲಪರ್ ಅವರು. ಎನಿ ಮೋರ್ ಫ್ಯೂಚರ್ ಫಾರಿನ್ ಟ್ರಿಪ್ಸ್ ಟು ರಿವ್ಯೂ ಫುಡ್ EFS, ವಿಚ್ ಕಂಟ್ರೀಸ್ ನೆಕ್ಸ್ಟ್ ಇನ್ ಲಿಸ್ಟ್? ಆಗಲೇ ಹೇಳ್ದಂಗೆ ಒಂದು ಪ್ಲ್ಯಾನ್ ನಡೀತಾ ಇದೆ, ಪ್ಲ್ಯಾನ್ ಆದಮೇಲೆ ಅನೌನ್ಸ್ ಮಾಡ್ತೇವೆ. ಹಬೀಬಿ ಟಿಪ್ಸು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮನೆ ಅವ್ರದ್ದು, ಎನಿ ಪ್ಲಾನ್ಸ್ ಟು ವಿಸಿಟ್ ನಾರ್ತ್ ಇಂಡಿಯಾ ಟ್ರೈ ದ ಸೀರಿಯಸ್ಲಿ 2 ಸತಿ ಪ್ಲ್ಯಾನ್ ಮಾಡಿ ಪೋಸ್ಟ್ಪೋನ್ ಆಯಿತು, 2 ಸಲಿನೂ ಕ್ಯಾನ್ಸಲ್ ಆಯಿತು. ನಾರ್ತ್ ಇಂಡಿಯಾ ಪ್ಲ್ಯಾನ್ ಆಗಿತ್ತು, ಸೊ ಆಗುತ್ತೆ. ಸೌತ್ ಇಂಡಿಯಾ ಮಾಡೋಣ ಅಂತ ಸದ್ಯಕ್ಕೆ ಅಂದ್ಕೊಂಡಿದ್ದೀವಿ, ಪಕ್ಕದ ಸ್ಟೇಟ್ಗೆ ಹೋಗೋಣ ಅಂತ, ನೋಡೋಣ ಅದು ಏನಾಗುತ್ತೋ. ಥರ್ಡ್ ಕ್ವಶನ್ ಬಂದು, ಆಫ್ಟರ್ ಇಯರ್ಸ್ ಆಫ್ ಟೇಸ್ಟಿಂಗ್ ಫ್ರಮ್ ನ್ಯೂಮರ್ಸ್ ರೆಸ್ಟೋರೆಂಟ್ಸ್, ಟೆಲ್ ಯುವರ್ ಆಲ್ ಟೈಮ್ ಫೇವ್ರೇಟ್ ರೆಸ್ಟೋರೆಂಟ್ ಫಾರ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆ್ಯಂಡ್ ಸಪ್ರೇಟ್ಲಿ. ಇದು ಕಷ್ಟ. ಆಲ್ ಟೈಮ್ ಫೇವ್ರೇಟ್ ಅಂತ ನಮ್ಗೆ ಯಾವುದೂ ಇಲ್ಲ. ಸೊ ಫೇವ್ರೇಟ್ ರೆಸ್ಟೋರೆಂಟ್ ಅಂತ ಇಲ್ಲ. ಸೊ ಎಲ್ಲ ಒಂದೇ ಥರ ಅನಿಸುತ್ತೆ ನಮಗೆ. ಸೊ ಒಬ್ರೊಬ್ರದ್ದು ರೆಸಿಪಿ ಒಂದೊಂದು ಥರ ಇರುತ್ತಲ್ಲ. ಸೊ ಈಗ ದೋಸೆ ಅಂತ ತೊಗೊಂಡ್ರೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಮಸಾಲೆ ಅದಕ್ಕೆ ಚಟ್ನಿ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಅವ್ರದ್ದೇ ರೆಸಿಪಿ ಇರುತ್ತೆ. ಸೊ ಫೇವ್ರೇಟ್ ಅಂತ ಯಾವುದೂ ಇಲ್ಲ. ಸೊ ನಮಗೆ ನಾನ್ ವೆಜ್ ಫೇವ್ರೇಟ್, ಆಮೇಲೆ ವೆಜ್ಜಲ್ಲಿ ಹೇಳೋದಲ್ಲ, ಈ ಡಿಶ್ಗಳು ಫೇವ್ರೇಟು. ಇದನ್ನು ಯಾರು ಚೆನ್ನಾಗಿ ಮಾಡ್ತಾರೆ ಆ ಹೋಟ್ಲ್ಗಳೆಲ್ಲ ಫೇವ್ರೇಟು. 4ನೇ ಕ್ವಶನ್, ಯೂಸ್ ಟು ಲವ್ ದೋಸ್ ಚಾಲೆಂಜ್ ವೀಡಿಯೋಸ್ ಫ್ರಮ್ ಬಾಸ್ಕಿ ಸೇರಾ, ಎಕ್ಸ್ಪೆಕ್ಟಿಂಗ್ ಸರ್ಚ್ ವೀಡಿಯೋಸ್ ಟು ಅಗೇನ್? ಚಾಲೆಂಜಿಂಗ್ ವೀಡಿಯೋಸ್ ಮಾಡೋಣ, ಖಂಡಿತ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಗೌಡ್ರು ಲೈಫ್ ಅವರು, ಸ್ಮಾಲ್ ಸ್ಟ್ರೀಟ್ ಫುಡ್ ಹೋಟೆಲ್ಸ್ ವೀಡಿಯೋ ಯಾಕೆ ಮಾಡಲ್ಲ, ನೀವು ಮಾಡ್ತೀರಾ? ನೀವು ಮಾಡ್ತೀರಾ, ಬಟ್ ತುಂಬ ರೇರ್. ಯಾಕೆ ಒಂದು ಕಾರಣ ಏನು ಅಂದರೆ, ಸ್ಟ್ರೀಟ್ ಫುಡ್ಡು ತುಂಬ ರಿಸರ್ಚ್ ಮಾಡಿ ಹುಡುಕಿ
ಎಲ್ಲಿ ಚೆನ್ನಾಗಿ ಹೈಜೀನಾಗಿ ಮಾಡ್ತಾರೆ ಮತ್ತು ಎಲ್ಲಿ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾರೆ ಬೇರೆಯವ್ರನ್ನ ಕೇಳ್ತೀವಿ ಆ್ಯಕ್ಚುಲಿ, ಅದನ್ನೆಲ್ಲ ವಿಚಾರಿಸಿ ಮಾಡ್ತೀವಿ, ಹುಡುಕಿ ಮಾಡ್ತೀವಿ. ಅದಕ್ಕೆ ಸೆಲೆಕ್ಟಿವ್ ಸ್ವಲ್ಪ ಮಾತ್ರ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ ಈ ಸ್ಟ್ರೀಟ್ ಫುಡ್ಡಲ್ಲಿ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ನಾವು ವೀಡಿಯೋ ಮಾಡಿರ್ತೀವಿ ಅಥವಾ ಅಲ್ಲಿ ಅವ್ರನ್ನ ತೆಗೆಸ್ಬಿಡ್ತಾರೆ ಆ ಜಾಗದಿಂದ. ಆ ಥರ ತುಂಬ ಕೇಸಸ್ ಆಗಿದೆ. ನಾವು ವೀಡಿಯೋ ಮಾಡ್ತೀವಿ, ಸ್ವಲ್ಪ ಏನೋ ಅಲ್ಲಿ ಜನ ಪಾರ್ಕಿಂಗು ಹೆಂಗಂದಂಗೆ ಗಾಡಿಗಳು ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ ರೋಡಲ್ಲಿ. ಸ್ಟ್ರೀಟ್ ಫುಡ್ ಅಂದರೆ ಸ್ಟ್ರೀಟಲ್ಲಿ ಇರುತ್ತಲ್ಲ, ರೋಡಲ್ಲಿ ಹೆಂಗೋ ಜನ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರು ತೆಗೆಸ್ಬಿಡ್ತಾರೆ ಅಂಗಡಿ. ಸೊ ಅದರಿಂದ ಸುಮ್ಮನೆ ತೊಂದರೆ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಸೊ ಎಲ್ಲಿ ಸ್ವಲ್ಪ ಪಾರ್ಕಿಂಗ್ ಜಾಗಗಳಿರುತ್ತೆ ಅದನ್ನೂ ಚೂಸ್ ಮಾಡ್ತೀವಿ. ಸ್ಟ್ರೀಟ್ ಫುಡ್ಡಲ್ಲಿ ಪಾರ್ಕಿಂಗ್ ಇದ್ರೂ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗದಿರೋ ಏರಿಯಾ ಈ ಥರ ಸೆಲೆಕ್ಷನ್ ಇದೆ. ಸೊ ಅದಕ್ಕೆ ತುಂಬ ಸೆಲೆಕ್ಟಿವ್ ಆಗಿ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಸ್ವಾಭಿಮಾನಿ ಕನ್ನಡಿಗ. ಅಣ್ಣ, ನಿಮ್ಮ ಚಾನಲ್ ಸುಮಾರು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಹುಬ್ಬಳ್ಳಿ ಕಡೆ ಬಂದು ವೀಡಿಯೋಸ್ ಯಾಕೆ ಮಾಡ್ತಾಯಿಲ್ಲ? ಮೊದಲು ಮಾಡಿರೋದು ನೋಡಿದ್ದೀನಿ. ಆ ಹೋಟೆಲ್ಸ್ ಬಿಟ್ಟು ಬೇರೆ ಇನ್ನೂ ಚೆನ್ನಾಗಿರೋ ಹೋಟೆಲ್ಸ್ ಇದ್ದಾವೆ ಅಣ್ಣ. ಫ್ರೀಯೇ ಮಾಡಿಕೊಂಡು ಬಂದು ಇನ್ನೂ ಹೆಚ್ಚು ಹುಬ್ಬಳ್ಳಿ ಧಾರವಾಡ ಕಲ್ಗಟ್ಟಿಗೆ ಒಂದು ವೀಡಿಯೋಸ್ ಮಾಡಿ ಅಣ್ಣ. ಖಂಡಿತ ಬರ್ತೀವಿ. ಹೆಸರು ಗೊತ್ತಿಲ್ಲ, ಸ್ವಾಭಿಮಾನಿ ಕನ್ನಡಿಗ ಅವರೇ. ಖಂಡಿತ ಬರ್ತೀವಿ. ಇನ್ನೂ ಹೆಲ್ಪ್ ಆಗ್ಬೇಕು ನಮಗೆ ಅಂದರೆ ಸ್ವಲ್ಪ ರೆಕಮೆಂಡ್ ಮಾಡಿ. ಈಗ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಅನ್ಬಾಕ್ಸ್ ಕರ್ನಾಟಕಗೆ ಮೆಸೇಜ್ ಮಾಡಿ ಯಾವುದ್ಯಾವುದು ಹೋಟೆಲ್ಸು ನೀವು ನಿಮ್ಮ ಪ್ರಕಾರ ತುಂಬ ಚೆನ್ನಾಗಿದೆ ನಿಮ್ಮ ಏರಿಯಾದಲ್ಲಿ ಅನ್ನೋದನ್ನ ಸಜೆಸ್ಟ್ ಮಾಡಿ. ಎಲ್ಲರೂ ಅಷ್ಟೇ, ಎಲ್ರಿಗೂ ಹೇಳ್ತಾ ಇದ್ದೀವಿ. ಚಿಕ್ಕ ಹಳ್ಳಿ ಇದ್ರೂ ಪರವಾಗಿಲ್ಲ, ನಾವು ಹುಡ್ಕೊಂಡ್ಬರ್ತೀವಿ. ಗೊತ್ತಾಗಬೇಕಲ್ಲ. ಒಂದ್ಸಲಿ ಟೂರ್ ಮಾಡಿದ್ವಿ ಉತ್ತರ ಕರ್ನಾಟಕ, ಇನ್ನೊಂದ್ಸಲಿ ಬರ್ತೀವಿ. ಎಲ್ಲ ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀವಿ. ಯಾವುದೋ ಮಿಸ್ ಆಗಿತ್ತು ಲಾಸ್ಟ್ ಟೈಮ್ ಅದನ್ನು ಕವರ್ ಮಾಡೋದಕ್ಕೆ. ಸೊ ಹುಡುಕ್ತಾ ಇದ್ದೀವಿ ಆಲ್ರೆಡಿ. ಸೊ ನಮಗೆ ಸಿಕ್ಕಿದ್ದೆಲ್ಲ ನಾವು ಅದನ್ನು ಮಾರ್ಕ್ ಮಾಡಿ ಇಟ್ಕೊತಾ ಇದ್ದೀವಿ. ಸೊ ನಿಮ್ಮದು ಏನಾದರೂ ಇದ್ದರೆ ಸಜೆಷನು ತಿಳಿಸಿ. ನೆಕ್ಸ್ಟ್ ಇಂಡಿಯನ್ ಕ್ರಿಕೆಟ್ ಕ್ಲಬ್ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಜಾಸ್ತಿ ಮಾಡಿ. ಖಂಡಿತ ಬರ್ತಾ ಇರ್ತದೆ, ಮಂತ್ಲಿ ಬರ್ತಾ ಇರೋದು 2-3. ದರ್ಶನ್ ಕಂಗ್ರಾಚುಲೇಷನ್ ಫಾರ್ 300K ಸಬ್ಸ್ಕ್ರೈಬರ್ಸ್ and for successfully completing 5.5 years. I wish you may continue to do more food vlogs. My question, when are you going to open other branches of your hotel? ಹೋಟೆಲ್ದೆಲ್ಲ ಒಟ್ಟಿಗೆ ಒಂದೇ ಸಲ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇದಕ್ಕೆ ಸಬ್ಸ್ಕ್ರೈಬರ್ 300 ಆಗಲಿಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ದರ್ಶನ್ ಗೌಡ. ಫುಡ್ ಕಾನ್ಸೆಪ್ಟ್ ಮೇಲೆ ವೀಡಿಯೋಸ್ ಮಾಡಿದ್ದಾರೆ. ಎಷ್ಟು ಇನ್ಕಮ್ ಬರುತ್ತೆ ಯೂಟ್ಯೂಬಲ್ಲಿ? ಮತ್ತು ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು? ಯೂಟ್ಯೂಬ್ ಎಲ್ಲ ಫುಡ್ ಕಾನ್ಸೆಪ್ಟ್ ಮೇಲೆ ಎಷ್ಟು ಬರುತ್ತೆ ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಟೆಕ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಕೇಳಿದ್ದೀವಿ. ಅದು ಬಿಟ್ಟರೆ ₹50 ಇಂದ ₹70 ಬರುತ್ತೆ 1000 ವ್ಯೂಸ್ಗೆ. ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಶಶಿ ಪೂರ್ಣ. ನೀವು ಯಾಕೆ ನಿಮ್ಮ ಸಬ್ಸ್ಕ್ರೈಬರ್ನ ಕಳಿಸಿ ವಾರಕ್ಕೆ ಒಂದು ರೆಸಿಪಿ ಮಾಡಿಸ್ಬಾರ್ದು? ರೆಸಿಪಿ ಅಂದರೆ ಅದೇ ಫುಡ್ ರಿವ್ಯೂ ಅಂದ್ಕೊತೀನಿ. ರೆಸಿಪಿ ಇದು ಅಡುಗೆನಾ? ನಾನು ಕರ್ಸಿ ಮಾಡ್ಸೋಕ್ಕೆ ನಮಗೆ ಸ್ಟುಡಿಯೋ ಸೆಟಪ್ ಇಲ್ಲ. ಸೊ ಅದರಿಂದ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಆಮೇಲೆ ಪ್ಲಸ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ವೀಕೆಂಡ್ಸ್ ಫ್ರೀ ಇರ್ತಾರೆ. ನಾವು ವೀಕೆಂಡ್ಸ್ ತುಂಬ ಬಿಸಿ ಇರ್ತೀವಿ. ನಾವು ವೀಡಿಯೋಸ್ ಮಾಡೋದು ವೀಕ್ಡೇಸು. ಸೊ ನೋಡೋಣ ಮುಂದೆ ಏನಾದರೂ ಆದರೆ ಅದು ಪ್ಲ್ಯಾನ್ ಮಾಡೋಣ. ಎಲ್ಲ ಥರ ಮಾಡೋಣ. ಅದೆಲ್ಲ ಟೈಮ್ ಕೂಡ ಬರಬೇಕಷ್ಟೇ. ಆ ಟೈಮ್ಗೆ ಕರೆಕ್ಟಾಗಿ ಅದೆಲ್ಲ ಬರುತ್ತೆ. ಐಡಿಯಾ ಪ್ಲ್ಯಾನ್ ಅಂತೂ ಇದೆ. ನೆಕ್ಸ್ಟು ಮತ್ತೆ ಸಂತೋಷ್ ಅಪ್ಪ ಅವರು ಕೇಳಿದ್ದಾರೆ, ವಾರಕ್ಕೆ ಎಷ್ಟು ದಿನ ಸಾರಿ ತಿಂತೀರಾ ನೀವು ಮಟನ್ ಚಿಕನ್? ಒಂದು 2-3 ಸತಿ ಆರಾಮಾಗಿ. 2-3 ಸಲ ಅಲ್ಲ, ಒಂದೊಂದ್ಸಲಿ ಜಾಸ್ತಿನೇ ಆಗ್ಬಿಡುತ್ತೆ. ವಾರದಲ್ಲಿ 3 ದಿವಸ 4 ದಿವಸ ತಿಂತೀವಿ ಒಂದೊಂದ್ಸಲ. ಅದು ಮಿತವಾಗಿ ತಿಂತೀವಿ, ಜಾಸ್ತಿ ತಿನ್ನಲ್ಲ. ದರ್ಶನ್ 981. ಕ್ವಶನ್ಸ್ ಅಂತ ಯಾವುದೂ ಇಲ್ಲ, ಬಟ್ ಒಂದು ಡೌಟ್ ಇದೆ. ಕರ್ನಾಟಕ ನಾಟಿಫಲ ಹೋಟೆಲ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇದ್ದೀರಾ ಅಥವಾ ಇಂಡಿವಿಜುವಲ್ ಬ್ರೋ ಆ್ಯಂಡ್ ಡೂ ಹೋಮ್ ಟೂರ್ ಆ್ಯಂಡ್ ಸ್ಟುಡಿಯೋ ಟೂರ್ ಆಲ್ಸೋ ಆ್ಯಂಡ್ ಡೂ ಕೇರಳ ಸೈಡ್ ಫುಡ್ ವಿಡಿಯೋಸ್? ಮತ್ತು ಹೋಟೆಲಲ್ಲಿ ಮಿನಿಮಮ್ ಎಷ್ಟು % ಅಮೌಂಟ್ ಪ್ರಾಫಿಟ್ ಆಗುತ್ತೆ? ನಾವು ಹಾಕಿರೋ ಬಂಡವಾಳದಲ್ಲಿ ಇದೀವಿ ಹೇಳಿ ಬ್ರೋ ಪ್ಲೀಸ್. ತುಂಬ ದೊಡ್ಡ ಕ್ವಶನ್ ಇದೆ. ಸೊ ಇದರಲ್ಲಿ ಹೇಳ್ಬಿಡೋಣ. ಹೋಟ್ಲದೆ ಈಗ ಹೋಟೆಲ್ಲು ಏನೇನು ಕ್ವಶನ್ ಇತ್ತು ಹೋಟ್ಲಲ್ಲಿ ನಾನು ಸಮರೈಸ್ ಮಾಡಿದ್ದೀನಿ. ಹೋಟ್ಲ್ ಬಗ್ಗೆ ತುಂಬ ಜನ ಕ್ವಶನ್ ಕೇಳಿದ್ದಾರೆ. ಏನೇನು ಕೇಳಿದರೆ ಫಸ್ಟು ಒಂದು ಕರ್ನಾಟಕ ನಾಟಿಫಲ ಹೇಗೆ ನಡೀತಾ ಇದೆ, ಆಮೇಲೆ ಮೋಟಿವ್ ಟು ಹೋಟೆಲ್ ಓಪನ್ ಮಾಡೋದಕ್ಕೆ ಮೋಟಿವ್ ಏನು, ಆಮೇಲೆ ಅದೇ ಇನ್ನೊಂದು ಅವ್ರು ಕೇಳಿದ್ರಲ್ಲ ಬ್ರ್ಯಾಂಚಸ್ ಮಾಡೋ ಪ್ಲ್ಯಾನ್ ಇದೆಯಾ, ಆಮೇಲೆ ಅದೇ ಪಾರ್ಟ್ನರ್ಶಿಪ್ಪಾ ಅಥವಾ ಇಂಡಿವಿಜುವಲ್ಲಾ, ಮಿನಿಮಮ್ ಮಾರ್ಜಿನ್ ಎಷ್ಟು ಸಿಗುತ್ತೆ, ಆಮೇಲೆ ಅದು ಬೇರೆ ಹೋಟ್ಲಲ್ಲಿ ಫುಡ್ನ ನಮ್ಮ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತ. ಅದನ್ನು ನಾನು ಆನ್ಸರ್ ಮಾಡಿಬಿಟ್ಟೆ. ಬೇರೆ ಹೋಟ್ಲದ್ದು ಯಾವುದೂ ಇಂಟ್ರೊಡ್ಯೂಸ್ ಮಾಡಿಲ್ಲ. ಇನ್ನು ಮಿಕ್ಕಿದ ಕ್ವಶನ್ಸ್ಗೆಲ್ಲ ಒಂದು ಕರ್ನಾಟಕ ನಾಟಿಫಲ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸೇ ಅರ್ಧ ಜನ ನಮ್ಮ ಸಬ್ಸ್ಕ್ರೈಬರ್ಸೇ ಬರ್ತಾರೆ, ನಮ್ಮ ಕಸ್ಟಮರ್ಸು. ಇನ್ನು ಮಿಕ್ಕಿ ಜನ ಎಲ್ಲ ಲೋಕಲ್ಸು, ಇಲ್ಲಿ ನಮ್ಮ ಊರು ಸುತ್ತಮುತ್ತ ಊರವರೆಲ್ಲ ರೆಗ್ಯುಲರ್ ಕಸ್ಟಮರ್ಸು. ಸೊ ಆದ್ದರಿಂದ ತುಂಬ ಚೆನ್ನಾಗಿ ನಡೀತಾ ಇದೆ, ದೇವರ ಆಶೀರ್ವಾದ. ಸೊ ಯಾರ ಕಣ್ಣು ಬೀಳದೇ ಇರಲಿ. ಹೆಂಗೆ ನಡೀತದೆ ಹಂಗೆ ನಡ್ಕೊಂಡು ಹೋದರೆ ಸಾಕು ನಮಗೆ. ಸೊ ಇನ್ನೂ ಯಾರು ಟ್ರೈ ಮಾಡಿಲ್ಲ ಅವರೆಲ್ಲ ಬಂದು ಒಂದ್ಸಲಿ ಟೇಸ್ಟ್ ಮಾಡಿ ಹೇಳಿ. 2 ವರ್ಷ ಆಗ್ತಾ ಬರ್ತಾಯಿದೆ. ಸೊ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ನಾವು ಅಂದ್ಕೊಂಡಿರಲಿಲ್ಲ. ಸೊ ನಮ್ಮದು ಅಂತ ನಾವು ಸ್ಟಾರ್ಟಿಂಗ್ ಹೇಳೇ ಇರಲಿಲ್ಲ. ಅದಕ್ಕೋಸ್ಕರನೇ ಜೆನ್ಯೂನ್ ರಿವ್ಯೂ ನಮಗೆ ಸಿಗಲಿ ಅಂತ. ಸೊ ಲೋಕಲ್ಸು ನಮ್ಮ ಇಲ್ಲಿ ಜನಗಳು ತಿಂದು ಹೇಳಿ ಹೇಗಿದೆ ಏನು ಅಂತ, ಅದಕ್ಕೋಸ್ಕರ ನಾವು ನಮ್ಮದು ಹೋಟ್ಲು ಅಂತ ಎಲ್ಲೂ ಹೇಳ್ಕೊಂಡಿರ ಸ್ಟಾರ್ಟ್ ಮಾಡಿದ್ದು. ಸೊ ಅದು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ನೆಕ್ಸ್ಟು ಹೋಟ್ಲ್ ಓಪನೋಕ್ಕೆ ಮೋಟಿವ್ ಏನು?
ಹೋಟ್ಲ್ ಓಪನ್ ಮಾಡೋಕ್ಕೆ ಮೋಟಿವು ಫಸ್ಟಿಂದನೇ ಆಸೆ ಇತ್ತು, ಹೋಟ್ಲ್ ಬಿಸ್ನೆಸ್ ಮಾಡಬೇಕು ಅಂತ ಮುಂಚೆಯಿಂದನೇ ಆಸೆ ಇತ್ತು, ಈ ಚಾನಲ್ ಶುರು ಮಾಡೋಕ್ಕೆ ಮುಂಚೆ. ಬಟ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ ವೀಡಿಯೋಸ್ ಮಾಡ್ತಾ ಸ್ವಲ್ಪ ನಾಲೆಜ್ ಬಂತು, ಎಕ್ಸ್ಪೀರಿಯೆನ್ಸ್ ಬಂತು. ಆದ್ದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಸ್ಟಾರ್ಟ್ ಮಾಡಿದ್ವಿ ಒಂದು ಕರೆಕ್ಟ್ ಟೈಮಿಗೆ ನೋಡಿಕೊಂಡು. KNP ಅದರ್ ಬ್ರಾಂಚಸ್ ಒಂದು ಫ್ರಾಂಚೈಸ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಬನ್ನಘಟ್ಟಲ್ಲಿ. ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಬನ್ನಘಟ್ಟ ರೋಡಲ್ಲಿ ನಮ್ಮದೊಂದು ಫ್ರಾಂಚೈಸಿ ಇದೆ. ಸೊ ಅದು ಮ್ಯಾನೇಜ್ಮೆಂಟ್ ಬೇರೆ ನೋಡ್ಕೊತಾರೆ, ಮಸಾಲೆ ನಮ್ಮದೇ ಸಪ್ಲೈ ಆಗುತ್ತೆ, ಅವೆಲ್ಲ ನಾವೇ ಮಾಡ್ತೀವಿ, ನಮ್ಮ ಸ್ಟಾಫ್ ಎಲ್ಲ ನಾವೇ ಸಪ್ಲೈ ಮಾಡ್ತೀವಿ. ಆ ಥರ ಕಾನ್ಸೆಪ್ಟ್ ನಮ್ಮ ಹತ್ರ ಇದೆ. ಫ್ರಾಂಚೈಸಿ ಕೊಡೋ ಪ್ಲ್ಯಾನ್ಸು ಇತ್ತು. ಸೊ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಸೊ ಅದರೊಳಗಡೆ ಇಲ್ಲಿಂದ ಗೊತ್ತಾಗುತ್ತಲ್ಲ, ಸೊ ಎಷ್ಟು ಅದರಲ್ಲಿ ಟೈಮ್ ಬೇಕು, ಏನು, ಸೊ ಏನೇನಿರುತ್ತೆ ಪ್ಲಸ್ಸು ಮೈನಸ್ ಅಂತ. ಅದರಿಂದ ಫ್ರಾಂಚೈಸಿನ ಸ್ಟಾಪ್ ಮಾಡಿದ್ದೀವಿ. ತುಂಬ ಎನ್ಕ್ವೈರೀಸ್ ಬರ್ತಾಯಿದೆ, ಬಟ್ ಆಲ್ದಷ್ಟು ಓಲ್ಡಲ್ಲಿದೆ. ನಾವೇ ಸ್ವಂತವಾಗೇ ಬ್ರಾಂಚಸ್ಸು ಎಲ್ಲ ಕಡೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಇದೆ. ಅದು ಮಾಡಿದ್ರೆ ನಮ್ಮ ಕಂಟ್ರೋಲ್ ಇರುತ್ತೆ, ನಾವು ಆರಾಮಾಗಿ ಟೈಮ್ ಕೊಡ್ಬೋದು ಎಲ್ಲ ಕಡೆ. ಸೊ ಅದರಿಂದ ಆ ಥರ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ವಿ. ಯಾರಾದರೂ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಇರಬೇಕು. ಸೊ ಹೋಟೆಲಲ್ಲಿ, ಫುಡ್ಡಲ್ಲಿ, ಈ ಥರ ನಮ್ಮ ಯೂಟ್ಯೂಬಲ್ಲಿ ಪ್ಯಾಷನ್ ಇರುತ್ತಲ್ಲ, ಆ ಥರ ಇದ್ದವರು ಇನ್ವೆಸ್ಟರ್ಸ್ ಯಾರನ್ನ ಇದ್ದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ unboxkarnataka@gmail.com ಇಮೇಲ್ ಬರೀರಿ. ಇಂಟ್ರೆಸ್ಟ್ ಇದೆ, ಇನ್ವೆಸ್ಟರ್ಸ್ ಯಾರನ್ನ ಇದ್ದರೆ. ಸೊ ಬ್ರಾಂಚಸ್ಗಳು ಓಪನ್ ಮಾಡ್ತೀವಿ ಎಲ್ಲ ಕಡೆ. ನೆಕ್ಸ್ಟ್ ಏನಿದೆ ಅದರಲ್ಲಿ? ಪಾರ್ಟ್ನರ್ಶಿಪ್ ಆರ್ ಇಂಡಿವಿಜುವಲ್. ಇದು ಪಾರ್ಟ್ನರ್ಶಿಪ್. ಇಬ್ಬರು ಪಾರ್ಟ್ನರ್ಸ್ ಇಲ್ಲೇ ಕೂತಿದ್ದೀವಿ ನಿಮ್ಮ ಮುಂದೆ. ಆಮೇಲೆ ನಮ್ಮ ಸಂಜೀತ್ ಅವರು ಕೂಡ ನಮ್ಮ ಪಾರ್ಟ್ನರ್ಸ್. ಟೋಟಲ್ 3 ಜನ ನಡೆಸ್ತಾ ಇರೋ ಹೋಟೆಲ್. ಮಿನಿಮಮ್ ಮಾರ್ಜಿನ್ ಎಷ್ಟು? ಮಿನಿಮಮ್ ಮಾರ್ಜಿನ್ನು ನಾನ್ ವೆಜ್ಜಲ್ಲಿ ನಿಮಗೆ 20%, 20 to 25% ಮಾರ್ಜಿನ್. ಒಳ್ಳೆ ನಮಗೆ ಬರ್ತಿರೋದು ಅಷ್ಟೇ. ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯಾವುದಲ್ಲೂ ಕಾಂಪ್ರಮೈಸ್ ಮಾಡ್ದಿರಾ ನೀವು ಮಾಡ್ತೀರಾ ಅಂದರೆ ನಮ್ಮದು ಕಾಸ್ಟ್ ಜಾಸ್ತಿ ಇದೆ. ಏನು ಅಂದರೆ ಮೈನಸ್ ನಮಗೆ ಕಾಸ್ಟಿಂಗ್ ಜಾಸ್ತಿ ಇದೆ, ನಮ್ಮದು ಖರ್ಚು ಜಾಸ್ತಿ, ಸ್ಟಾಫ್ ಜಾಸ್ತಿ ಇದ್ದಾರೆ, ಸ್ಟಾಫ್ ಸಂಬಳಗಳು ಜಾಸ್ತಿ ಇದೆ. ಆದ್ದರಿಂದ ನಮಗೆ ಸಿಗ್ತಾ ಇರೋದು ಬರೀ 20 to 25% ಸಿಕ್ಕಿದ್ರೆ ಹೆಚ್ಚು ನಮಗೆ ಮಾರ್ಜಿನ್. ಸೊ ಅದಕ್ಕೆ ನಾವು ಯಾವಾಗ ಹೇಳೋದು, ನಮಗೆ ಯೂಟ್ಯೂಬೇ ಮೇಯ್ನು, ಹೋಟೆಲ್ಲು ಸ್ವಲ್ಪ ಪಾರ್ಟ್ ಟೈಮ್ ಥರ ನಮ್ಗೆ ಇನ್ಕಮ್ಗೆ. ಸೊ ಆ ಥರ ಇರುತ್ತೆ. ಬಟ್ ಒಬ್ಬರು ಎಲ್ಲರೂ ಇದೇ ಥರ ಇರಲ್ಲ. ಚೆನ್ನಾಗಿರೋ ಕಾಸ್ಟ್ ಕಮ್ಮಿ ಮಾಡ್ಕೊಂಡ್ರೆ, ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ರೆ ಕೆಲಸ ತುಂಬಾ ಉಳಿಸ್ಬೋದು. ಸೊ ನಾವೇ ಅಡುಗೆ ಮಾಡಿದ್ರೆ ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ರೆ ಕಮ್ಮಿ, ಪ್ಲಸ್ ಜಾಗ ನಿಮ್ಮದೇ ಆದರೆ ಇನ್ನೂ ಉಳಿಸ್ಬೋದು. ಜಾಗ ನಿಮ್ಮದೇ ಆಗ್ಬಿಟ್ರಂತೂ ಬೇಜಾನು ಉಳಿಸ್ಬೋದು. ಸೊ ಅದು ಡಿಪೆಂಡ್ ಅಷ್ಟೇ. ಕ್ವಶನ್ ಮುಗೀತು KNPದು ಫುಲ್ಲು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಮೋಟೋ ಗಿಯರ್ ಪ್ರೋ. ನಿಮ್ಮ ಸಬ್ಸ್ಕ್ರೈಬರ್ನು ಕರ್ಕೊಂಡೋಗಿ ತಿನ್ನೋಕೆ ಮಾಡೋಣ. ಖಂಡಿತ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ಇದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಎಲ್ಲರೂ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ. ಯಾರೇನು ನೋಡ್ತಿಲ್ಲ, ಯಾರು ಬೇಕು ನಮ್ಮ ಜೊತೆ ಬಂದು ಊಟ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಕ್ಯಾಮ್ರಾ ಮುಂದೆ ಬರಬೇಕು ಅಂತ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಹಾಕಿ. ನೆಕ್ಸ್ಟು ನಿತೇಶ್ ಬೆಲ್ಚಂದಚೇಳೂರು. ನಿತೇಶ್ ಬೆಲ್ಚಂದಚೇಳೂರು, ಸಾರಿ ಕರೆಕ್ಟಾಗಿ ಹೇಳಿದೆ ಅನ್ಕೊತೀನಿ. ನೀವು ಮೊಸಳೆ ಮಾಂಸ ತಿನ್ನುವುದನ್ನು ನೋಡಿ ನಿಮ್ಮ ಮನೆಯವರು ವಾಂತಿ ಮಾಡಿದ್ದೀರಾ? ನಾವೇ ಮಾಡಿಲ್ಲ, ನಮ್ಮ ಮನೆಯವ್ರು ಯಾಕೆ ಮಾಡ್ತಾರೆ ಬಿಡಿ. ಸ್ವಲ್ಪ ಎಲ್ಲರೂ ವಿಯರ್ಡಾಗಿ ಫೀಲ್ ಆಗುತ್ತೆ. ಎಲ್ಲರಿಗೂ ವಿಯರ್ಡಾಗಿ ಫೀಲ್ ಆಯಿತು ಒಟ್ಟಿನಲ್ಲಿ. ಫುಲ್ ಎಲ್ಲರೂ ಶಾಕ್ ಆದರು, ಫ್ಯಾಮಿಲಿಯವರೆಲ್ಲರೂ ಕೇಳಿದ್ರು, ತಿಂದ್ಬಿಟ್ರು, ನಿಜವೂ ತಿಂದ್ರು ಅಂತ. ಅದು ಮಾಮೂಲಿ, ಅದು ಅಷ್ಟೇ. ಆ ಥರ ವಾಂತಿ ಗಿಂತಿಯೆಲ್ಲ ಯಾರು ಮಾಡಿಲ್ಲ. ನೆಕ್ಸ್ಟು ತೇಜಸ್ ಅವರು. ಐ ಬ್ರೋ, ಮಂತ್ಲಿ ಎಕ್ಸ್ಪೆನ್ಸಸ್ ಫಾರ್ ಯುವರ್ ವಿಡಿಯೋಸ್ ಆ್ಯಂಡ್ ಇಫ್ ಯು ರಿವ್ಯೂ ದ ಹೋಟೆಲ್ ದ ಬಿಲ್ ಶುಡ್ ಬಿ ಪೇ ಆರ್ ಕಾಂಪ್ಲಿಮೆಂಟರಿ ಫಾರ್ ವಿಡಿಯೋ ಶೂಟ್ ಆ್ಯಂಡ್ ಮಂತ್ಲಿ ಇನ್ಕಮ್ ಇನ್ ಯೂಟ್ಯೂಬ್. ಆಲ್ ದ ಬೆಸ್ಟ್ ಬ್ರೋ, ಐ ಆಮ್ ವಾಚಿಂಗ್ ಯುವರ್ ವಿಡಿಯೋಸ್ ಫ್ರಮ್ 3 to 4 years ago. ಥ್ಯಾಂಕ್ ಯು ತೇಜಸ್ ಅವರೇ. ಥ್ಯಾಂಕ್ ಯು ಇಷ್ಟು ವರ್ಷದಿಂದ ನೋಡ್ಕೊಂಡು ಬರ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ಮಂತ್ಲಿ ಎಕ್ಸ್ಪೆನ್ಸಸ್ ಆಗಲೇ ಹೇಳಿದ್ದೀವಿ. ಇನ್ನು ಬಿಲ್ಲು ಪೇ ಮಾಡಲೇಬೇಕು. ನಾವು ಸ್ಟಾರ್ಟಿಂಗು ಅಂದರೆ ವಿಡಿಯೋ ಶುರು ಮಾಡಿದ್ದು, ಚಾನಲ್ ಶುರು ಮಾಡಿ ಸ್ಟಾರ್ಟಿಂಗೆಲ್ಲ ಪೇ ಮಾಡಲೇಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಇನ್ವೈಟ್ ಬರುತ್ತೆ, ಕರೀತಾರೆ ನಮ್ಮನ್ನೇ ಅವಾಗ ಮಾಡ್ಲಿಕ್ಕೆ ಅಂತ. ಸೊ ಅವಾಗ ಅವರು ದುಡ್ಡು ಈಸ್ಕೊಳಲ್ಲ. ಸೊ ನೀವೇನೇ ಮಾಡಿದ್ರು, ನೀವು ಎಷ್ಟೇ ಜಗಳ ಮಾಡಿದ್ರು ನಿಮ್ಮ ಹತ್ರ ದುಡ್ಡು ಈಸ್ಕೊಳಲ್ಲ. ಅದು ನಮ್ಮ ದೇಶ ಅಥವಾ ನಮ್ಮ ಕರ್ನಾಟಕದ್ದು ಒಂದು ಸಂಪ್ರದಾಯ. ಅತಿಥಿ ದೇವೋಭವ ಅಂತ ತುಂಬ ಫಾಲೋ ಮಾಡ್ತಾರೆ. ಸೊ ಏನು ಹೊಡೆದಾಡ್ಬೇಕಷ್ಟೇ, ಸರ್ ತೊಗೊಳ್ಳಿ ಅಂತ ಹೊಡೆದು ಕೊಡಬೇಕೇನೋ, ಹಂಗೆ ಮಾಡಿದ್ರು ಈಸ್ಕೊಳಲ್ಲ. ಅದೇನು ಮಾಡೋಕ್ಕಲ್ಲ ಆ ಟೈಮಲ್ಲಿ. ಸೊ ಆ ಥರ ಕಾಂಪ್ಲಿಮೆಂಟನ್ನು ತುಂಬ ಮಾಡ್ತೀವಿ. ಅಂದರೆ ನಾವು ವೀಡಿಯೋ ಮಾಡ್ತೀವಿ, ಬಿಲ್ ಈಸ್ಕೊಳಲ್ಲ ಅವ್ರು. ನಾವು ಏನೇ ಮಾಡಿದ್ರು ಬಿಲ್ ಈಸ್ಕೊಳಲ್ಲ. ಅದು ಎಲ್ಲರಿಗೂ ಆಗುತ್ತೆ. ಸೊ ನಾವು ಎಲ್ಲ ಹೋಟ್ಲಲ್ಲೂ ಬಿಲ್ ಪೇ ಮಾಡ್ತೀವಿ ಅಂತ ಹೇಳೋದು ಸುಳ್ಳು. ಈಸ್ಕೊಳಲ್ಲ ಹೋಟ್ಲವರು, ಸಖತ್ತು ಜಗಳ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಸ್ಪೈಕ್ ಮಾಸ್ಟರ್ಸ್ 95. ನಿಮ್ಮದು ಅಷ್ಟು ಫ್ರೆಂಡ್ಸು ಸ್ವಲ್ಪ ದಪ್ಪ ಇದ್ದಾರೆ, ಆದರೆ ನೀವು ಮಾತ್ರ ಸ್ಲಿಮ್ ಇದ್ರೆ ಹೆಂಗೆ? ಮೋಸ್ಟ್ಲಿ ಇವ್ನು ನಿನಗೆ ಕೇಳಿರೋದು. ನಿಮ್ಮ ಅಷ್ಟು ಫ್ರೆಂಡ್ಸ್ ಸ್ವಲ್ಪ ದಪ್ಪ ಇದ್ದಾರೆ. ನಾನು ಒಂಥರ ಸೀಸನ್ ಇದ್ದಂಗೆ. ಇವನು ಸೀಸನ್ನು 3 ತಿಂಗಳು ಸಣ್ಣ ಇದ್ದಾನೆ, 3 ತಿಂಗಳು ದಪ್ಪ ಆಗ್ತಾನೆ. ಬಾಡಿ ಏನು ಮಾಡೋಕ್ಕಲ್ಲ, ನಮ್ಮದು ಬಾಡಿ ಜೆನೆಟಿಕ್ಸ್ ಹಂಗಿದೆ. ನಾವು ಎಷ್ಟು ತಿಂದರೂ ದಪ್ಪ ಆಗಲ್ಲ. ಒಬ್ಬರು ಸ್ವಲ್ಪ ತಿಂದರೂ ದಪ್ಪ ಅನಿಸ್ತಾರೆ. ಅದೆಲ್ಲ ಡಿಪೆಂಡ್, ಅದೆಲ್ಲ ಹಂಗೆ ಹೇಳೋಕ್ಕಾಗಲ್ಲ. ನಾನು ಅಷ್ಟೇ, ಒಂದೊಂದ್ಸಲಿ ಸಣ್ಣ ಕಾಣಿಸ್ತೀನಿ, ಒಂದೊಂದ್ಸಲಿ ದಪ್ಪ ಕಾಣಿಸ್ತೀನಿ, ಏನು ಹೇಳೋಕ್ಕಲ್ಲ. ನಾನೊಂದು ಬಿರಿಯಾನಿಗೆ ಆಚೆ ಒಂದು ಬಿರಿಯಾನಿ ತಿಂದ ದಪ್ಪ ಆಗ್ಬಿಡ್ತೀನಿ, ತಿಂದಿಲ್ಲ ಸಣ್ಣ ಆಗ್ಬಿಡ್ತೀನಿ. ಸೀಸನ್ ಥರ ನಾವು ಒಂದು 15 ದಿವಸ, ಒಂದು 15-20 ದಿವಸ ನಾನ್ ವೆಜ್ ತಿಂದಿಲ್ಲ ಅಂದರೆ ಸಾಕು, ಸಣ್ಣ ಆಟೋಮೆಟಿಕ್ ಸಣ್ಣ ಆಗ್ಬಿಡ್ತೀವಿ. ಓಕೆ, ಲಾಸ್ಟ್ ಕ್ವಶನ್ ಬಂದು ಮಂಜು
KM ಅವರು. ಹೋಟ್ಲವರು ನಿಮಗೆ ದುಡ್ಡು ಕೊಟ್ಟು ಫೇಕ್ ರಿವ್ಯೂ ಬೇಕು ಅಂದರೆ ಎಷ್ಟು ದುಡ್ಡು ಕೇಳ್ತೀರಾ? ಅದೇ ಫಸ್ಟ್ ಹೇಳಿದೆ ನಾನು, ಫೇಕ್ ರಿವ್ಯೂ ಎಲ್ಲ ನಾವು ಮಾಡೋದಿಲ್ಲ ಅಂತ. ದುಡ್ಡು ಕೊಟ್ಟು ಫೇಕ್ ರಿವ್ಯೂ ಕೇಳೋದು ಅವೆಲ್ಲ ಆ ಕಾಲ ಹೋಯ್ತು ರೀ, ಅದೆಲ್ಲ ಒಟ್ಟೋಯ್ತು. ಆ ಥರ ಈಗ ನಡೆಯಲ್ಲ ಪ್ರಪಂಚದಲ್ಲಿ. ಸೊ ನೀವು 2024ನೇ ಇಸ್ವಿನಲ್ಲಿ ಇದ್ದೀರಾ. ಇಲ್ಲಿ ಈ ಹೋಟ್ಲು ಬಿಸ್ನೆಸ್ಸು, ನಾವು ಹೋಟ್ಲಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀವಿ, ಹೋಟ್ಲು ಬಿಸ್ನೆಸ್ಸಲ್ಲಿ. ಸೊ ಇದರಲ್ಲೂ ನೋಡ್ಕೊಂಡು ಬಂದಿದ್ವಿ 5-6 ವರ್ಷದಿಂದ ಈ ಹೆಂಗೆ ನಡೀತು ಇಂಡಸ್ಟ್ರಿ. ಇವಾಗ ನಾವು ಸ್ವಂತ ಹೋಟ್ಲು ಮಾಡ್ತಿರೋದ್ರಿಂದ ಈಗ ಕಾಂಪಿಟೇಷನ್ ತುಂಬಾ ಇದೆ. ದಿನಕ್ಕೆ ಒಂದು ಎಷ್ಟೋ 1000 ಹೋಟ್ಲುಗಳು ಓಪನ್ ಆಗುತ್ತೆ, 1000 ಹೋಟ್ಲುಗಳು ಕ್ಲೋಸ್ ಆಗುತ್ತೆ. ಹೆಂಗಿದೆ ಕಾಂಪಿಟೇಷನ್ ಅಂದರೆ, ಈಗ ಜನಕ್ಕೆ ನೀನು ಕರೆಕ್ಟಾಗೆ ಟೇಸ್ಟು, ಕ್ವಾಂಟಿಟಿ ಕೊಡ್ತೀಯಾ, ನಿನ್ನ ಹತ್ರ ಬರ್ತೀನಿ. ನೀನು ಎಂಥ ದೊಡ್ಡ ಇವನಾದರೂ ನಿನ್ನ ಹತ್ರ ಬರಲ್ಲ. ದೊಡ್ಡ ಹಳೆ 100 ವರ್ಷ ಹೋಟ್ಲಾದರೂ ಅಷ್ಟೇ, ಹೊಸ್ದಾಗಿ ಹೋಟ್ಲು ಓಪನ್ ಆಗಿದ್ರು ಅಷ್ಟೇ. ನೀನು ನನ್ನ ಪ್ರೈಸ್ಗೆ ನೀನು ನನಗೆ ವರ್ತ್ ಅನಿಸಿದ್ರೆ ಮಾತ್ರ ನಾನು ಬರ್ತೀನಿ ಅನ್ನೋ ಥರ ಈಗ ಜನ ಇರೋದು. ಈಗ ಎಲ್ಲರೂ ಅದೇ ಥರ, ಈಗಿನ ಜನ್ರೇಷನ್ನು ಇವಾಗ ಹೋಗ್ತಾ ಇರೋದು. ಸೊ ಇವಾಗ ಫೇಕ್ ರಿವ್ಯೂ ಅಂದರೆ ಚೆನ್ನಾಗಿರೋಲ್ಲ, ನಾನು ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ. ಅಲ್ಲಿ ಹೋಗ್ಬಿಟ್ರೆ ಗೊತ್ತಾಗುತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಯಾರು. ಹಂಗೆ ಆ ಥರ ನಾವು ಫೇಕ್ ರಿವ್ಯೂ ಎಲ್ಲ ಮಾಡ್ಕೊಂಬಂದಿದ್ರೆ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾನೇ ಇರಲಿಲ್ಲ. ಸಿಂಪಲಾಗಿ ಹೇಳ್ತೀನಿ, ಇನ್ನೊಂದು ಆಪ್ಷನ್ ಕೊಟ್ಬಿಟ್ಟು ಪ್ರತಿ ವೀಡಿಯೋಸ್ ಎಲ್ಲೇ ಮಾಡಿದ್ರು ಅವರು ಯೂಟ್ಯೂಬ್ ಲೊಕೇಶನ್ ಕೊಟ್ಟಿದೆ, ಸಾರಿ ಗೂಗಲ್ ಲೊಕೇಶನ್ ಕೊಟ್ಟಿದೆ. ಕ್ಲಿಕ್ ಮಾಡಿದ್ರೆ ರೇಟಿಂಗ್ ಸಿಕ್ಬಿಡುತ್ತೆ, ರಿವ್ಯೂಸ್ ನೋಡ್ಬೋದು, ಅಲ್ಲಿ ಚೆಕ್ ಮಾಡಿ. ಸೊ ಒಂದೇನು ಅಂದರೆ ಯಾವಾಗಲೂ ಹೇಳೋದು, ಫುಡ್ಡು ಟೇಸ್ಟ್ ಅನ್ನೋದು ಸಬ್ಜೆಕ್ಟಿವ್. ಒಬ್ರೊಬ್ರು ನಾಲ್ಗೆ ರುಚಿ ಒಂದೊಂದು ಥರ ಇರುತ್ತೆ. ಸೊ ನನ್ನ ನಾಲ್ಗೆ ರುಚಿ ನಾನು ತಿಂದುಬಿಟ್ಟು ನಾನೇನು ಹೇಳ್ತೀನಿ ಗೊತ್ತಾ, ನನಗೇನು ಅನ್ಸುತ್ತೆ ಅಂತ, ಇದಕ್ಕೆ ಕನೆಕ್ಟ್ ಆಗಿರ್ತಾರೆ ಗೊತ್ತಾ. ನಾನು ತಿಂದಿದ್ದನ್ನೇ ಅವ್ರಿಗೂ ಇಷ್ಟ ಆಗೋರು ತುಂಬಾ ಕಮ್ಮಿ. ಸೊ ನಮ್ಮ ವೀಡಿಯೋಸ್ ನೋಡಿದವರು ಒಂದಷ್ಟು 1000 ಜನ ನೋಡ್ತಾರೆ, ಅದರಲ್ಲಿ ಒಂದು 10%, 5% ಜನನೂ ಹೋಗಿ ತಿಂತಾರೆ. ಅದರಲ್ಲಿ ಮೆಜಾರಿಟಿ ಜನಕ್ಕೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೆಕ್ಸ್ಟ್ ವೀಡಿಯೋಸ್ಗೆ. ಇನ್ನು ಮಿಕ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಅವ್ನು ಹೇಳ್ದ ಸುಳ್ಳು ಅಂತ ಅಂದ್ಕೊಂಡು ಹೊಟ್ಟೋಗ್ತಾರೆ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆಲ್ಲರೂ ನಾವು ಹೇಳ್ತಾರೋ ನಿಜ ಅಂತ ಅಂದ್ಕೊಂಡಿರೋರು. ಸೊ ಯಾವುದೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅಂದರೆ ಅವರು ಸುಮ್ಮನೆ ಆಗಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು. ಸೊ ಅವ್ರಿಗೆ ಖಾಲಿ ಕೂತಿರಲ್ಲ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದು. ಸೊ ಅವ್ರೇನೋ ಇಷ್ಟಪಟ್ಟಿರ್ತಾರೆ, ನಮ್ಮದು ಅವ್ರಿಗೂ ಮ್ಯಾಚ್ ಆಗಿರುತ್ತೆ ನಾಲ್ಗೆ ರುಚಿ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ. ಸೊ ಇದು ಟೇಸ್ಟ್ ಸಬ್ಜೆಕ್ಟಿವ್, ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅನ್ನೋದು ರೂಲ್ಸ್ ಇಲ್ಲ. ಸೊ ಅದರಿಂದ ಅಷ್ಟೇ. ಸೊ ಯಾರೂ ಫೇಕ್ ರಿವ್ಯೂ ಮಾಡಲ್ಲ ಈ ಕಾಲದಲ್ಲಿ, ಯಾರೂ ಫೇಕ್ ರಿವ್ಯೂ ಮಾಡಲ್ಲ. ಸೊ ಅವರು ನಾಲ್ಗೆ ರುಚಿ ಮ್ಯಾಚ್ ಆಗಲ್ಲ ಅಷ್ಟೇ. ಆಮೇಲೆ ಇನ್ನೊಂದು, ನಾವು ಶೂಟ್ ಮಾಡೋದೆಲ್ಲ ಚೆನ್ನಾಗಿದೆ ಅಂತ ನಾವು ಹೇಳ್ತಿಲ್ಲ, ಯಾಕಂದ್ರೆ ನಾವು ಹಾಕಿರೋದೆಲ್ಲ ಚೆನ್ನಾಗಿದೆ. ನಮಗೆ ಚಾನಲ್ ಬಂದಿರೋ ವೀಡಿಯೋಸ್ ಎಲ್ಲ ನಮ್ಗೆ ಇಷ್ಟ ಆಗಿದೆ, ನಾವು ಹಾಕಿರೋದು. ನಮ್ಗೆ ಇಷ್ಟ ಆಗಿಲ್ಲ ತುಂಬ ಇದೆ, ಇಷ್ಟ ಆಗದಿರೋ ತುಂಬ ಇದೆ. ಅದನ್ನ ಬಿಟ್ಟು ಬಂದಿದ್ದೀವಿ. ಅವ್ರ ಮುಂದೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಅವ್ರ ಮುಂದೆ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟು ನಾಟಕ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಇದು ಮೆಮೊರಿ ಕಾರ್ಡ್ ಹಾಳಾಗೋಯ್ತು, ಎಡಿಟಿಂಗ್ ಪ್ರಾಬ್ಲಮ್ ಆಗೋಯ್ತು ಅಂತ ಹಾಕಲಿಲ್ಲ ಅಂತ ಡೌನ್ ಮಾಡ್ಕೊಂಡು ಅವೆಲ್ಲ ಹಂಗೆ ಡಸ್ಟ್ಬಿನ್ ಅಂದರೆ ರೀಸೈಕಲ್ ಬಿನ್ ಅಥವಾ ನಮ್ಮದೊಂದು ಹಾರ್ಡ್ ಡಿಸ್ಕಲ್ಲಿ ಬಿದ್ದಿದೆ, ಅದರಲ್ಲೂ ಇದೆ, ಟ್ರೀಟ್ ಮಾಡಿದ್ರೆ ಹಂಗೆ ಇದೆ, ಅದು ಫುಟೇಜ್ಗಳಿದೆ. ಅವೆಲ್ಲ ಅಪ್ಲೋಡ್ ಮಾಡಲ್ಲ, ಯಾಕಂದ್ರೆ ನಮಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಬರೀ ಏನು ಇಷ್ಟ ಆಗುತ್ತೆ ಅದನ್ನು ಮಾತ್ರ ತೋರಿಸೋದು ನಮ್ಮ ಕಾನ್ಸೆಪ್ಟ್. ಇಷ್ಟ ಆಗದಿರೋದನ್ನ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಈಸಿ. ಈಗಲೂ ನನ್ನ ಹತ್ರ ಇರೋ ಯಾವುದೇ ನಮ್ಗೆ ಇಷ್ಟ ಆಗದಿರೋ ಹೋಟೆಲ್ಸ್ ಯಾವುದೂ ಇದೆ ಅದನ್ನು ವೀಡಿಯೋಸ್ ಹಾಕಿದ್ರೆ ಅನ್ಎಡಿಟೆಡ್ ಆಗಿ ಹಂಗೆ ಹಾಕಿದ್ರೆ ಪ್ರೀಪೇನ್ ಹಾಕಿದ್ರೆ 1 ಮಿಲಿಯನ್ ಈಸಿಯಾಗಿ ಆಗುತ್ತೆ. ಸೊ ಅದು ಅವಶ್ಯಕತೆ ಇಲ್ಲ ಬರೀ ನೆಗೆಟಿವಲ್ಲಿ ಅವ್ನಿಗೆ ಬೈಕೊಂಡು ಇವನಿಗೆ ಬೈಕೊಂಡು ಅದನ್ನು ಅವ್ರ ಹೋಟ್ಲು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅವ್ರು ಮೋಸ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ, ಟೇಸ್ಟು ಸಬ್ಜೆಕ್ಟಿವ್. ನನಗಿಷ್ಟ ಆಗಿಲ್ಲ ಅಂದರೆ ಅಲ್ಲಿ ತಿಂತಾರೋರು ಬೇಜಾರು ಜನ ಇದ್ದಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದನ್ನು ಮಾತಾಡೋಕ್ಕೆ ಹೋಗ್ಬಾರ್ದು, ಇಷ್ಟ ಇರೋದು ಮಾತ್ರ ಹಾಕ್ತೀವಿ. ಸೊ ಇದು ಫೇಕ್ ರಿವ್ಯೂ, ಪೇಯ್ಡ್ ರಿವ್ಯೂ ಅಂತ ಬರೋದಿಲ್ಲ. ಪೇಯ್ಡ್ ರಿವ್ಯೂ ಅಲ್ಲ, ಅದು ಪ್ರಮೋಷನ್ ನಾವು ತೊಗೊಂಡು ನಿಲ್ಲಿಸ್ಬಿಟ್ಟಿದ್ದೀವಿ. ಈ ನಡುವೆ ಪ್ರಮೋಷನ್ ಮಾಡ್ತಾಯಿಲ್ಲ. ಸೊ ಅಷ್ಟೇ. ಈಗ ಮೇಯ್ನಾಗಿ ಮಂತ್ಲಿ ಇನ್ಕಮ್ ಅವಾಗಿಂದ ಕೇಳ್ತಾಯಿದ್ರು, ಮಂತ್ಲಿ ಇನ್ಕಮ್ ಎಷ್ಟು ಏನು ಅಂತ. ಲಾಸ್ಟ್ ವರ್ಷ ಮಧ್ಯದಲ್ಲಿ 28 ಡೇಸ್ ನೋಡ್ತೀಯಾ? ಲಾಸ್ಟ್ 28 ಡೇಸ್ ತೋರಿಸ್ಲಾ ಎಷ್ಟಾಗಿದೆ ಅಂತ. ಈ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ಅಮೌಂಟ್ ಬರುತ್ತೆ, ಎಸ್ಟಿಮೇಟೆಡ್ ರೆವಿನ್ಯೂ ಅಂತ. ಅಂದರೆ ಅದು ಲಾಸ್ಟ್ 28 ಡೇಸ್ದು ತೋರಿಸುತ್ತೆ. ಇವತ್ತಿಂದ 28 ದಿವಸ ಏನು ನಡೀತು, ಎಷ್ಟು ಸಂಪಾದನೆ ಮಾಡಿದೀವಿ ಅಷ್ಟು ಮಾತ್ರ ತೋರಿಸುತ್ತೆ. ಆವಾಗ ನಾವು ವೀಡಿಯೋ ಕಮ್ಮಿ ಹಾಕಿದರೆ ಕಮ್ಮಿ ತೋರಿಸುತ್ತೆ, ಜಾಸ್ತಿ ವೀಡಿಯೋಸ್ ಹಾಕಿದರೆ ಜಾಸ್ತಿ ತೋರಿಸುತ್ತೆ, ದಿನಕ್ಕೆ 2-3 ವೀಡಿಯೋಸ್ ಹಾಕಿದರೆ ಅವಾಗ ಇನ್ನೂ ಜಾಸ್ತಿ ತೋರಿಸುತ್ತೆ. ಸೊ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಒಂದೊಂದು ದಿವಸ ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಡಿಪೆಂಡು. ಸೊ ಸದ್ಯಕ್ಕೆ ನಮ್ಮ 2 ವರ್ಷ ಎಸ್ಟಿಮೇಟೆಡ್ ರೆವೆನ್ಯೂ ಕಾಣಿಸ್ತಾ ಇದೆಯಾ? ಝೂಮ್ ಹಾಕಿ, 2 ಒಂದೇ ನಾವು ನೋಡಿಸ್ತಾ ಇರೋದು, ಸೇಮ್ ಒಂದೇ. 77,000 ರೂಪಾಯಿ ನಮಗೆ ಈಗ ಲಾಸ್ಟ್ 28 ಡೇಸಲ್ಲಿ ನಮಗೆ ಬಂದಿರೋದು. ಅದರಲ್ಲಿ ಎಕ್ಸ್ಪೆನ್ಸಸ್ ತೆಗಿಬೇಕು, ಹೋಟ್ಲು ಬಿಲ್ಸು, ನಾವಿಲ್ಲಿ ತರ್ಸ್ಕೊಂಡು ತಿನ್ನೋ ಬಿಲ್ಸ್ನ ತೆಗಿಬೇಕು, ಟ್ರಾವೆಲ್ ಎಕ್ಸ್ಪೆನ್ಸಸ್ನ ತೆಗಿಬೇಕು,
ಅದಾದಮೇಲೆ ಮಿಕ್ಕಿದ್ರಲ್ಲಿ ನಮ್ಮ ಸಂಸಾರಕ್ಕೆ ಅವರ ಸಂಸಾರಕ್ಕೆ ಸ್ವಲ್ಪ ತೆಗಿಬೇಕು. ಅದಾದಮೇಲೆ ಮಿಕ್ಕೋದು ₹1 ಮಿಕ್ಕಲ್ಲ. EMI, ಆ ಕ್ಯಾಮ್ರಾದು EMI ಕಟ್ಟಬೇಕು, ಈ ಸ್ಟುಡಿಯೋದು ಬಾಡಿಗೆ ಕಟ್ಟಬೇಕು. ಸೊ ಖರ್ಚುಗಳು ಇರುತ್ತೆ. ಏನು ದೊಡ್ಡ ಬೆಳಗ್ಲೆ ಎಲ್ಲ ಕಟ್ಟೋಕ್ಕಾಗಲ್ಲ ಯೂಟ್ಯೂಬಿಂದಲ್ಲ. ಸೊ ಕಟ್ಬೋದು, ನೀವು ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡಿಕೊಂಡ್ರೆ. ಇಲ್ಲಿ ನಾವು 3 ಜನ ಇದ್ದೀವಿ, 3-4 ಜನ ಇದ್ದೀವಿ, ಟೀಮ್ ಇದೆ, ಖರ್ಚಿದೆ. 3 ಜನ ನಾವಿದ್ದೀವಿ, ಕಾರ್ ಇದೆ, ಅದಕ್ಕೆ ಕೊಡಬೇಕು. ಸೊ ಆದ್ದರಿಂದ ನಮಗೆ 1 ಲಕ್ಷ 2 ಲಕ್ಷ ಬಂದರೂ ನಮಗೆ ಸಾಲಲ್ಲ. ನಮ್ಗೆ 2022 3-3.5 ಬರ್ತಾಯಿದೆ. ಓಪನ್ ಆಗಿ ಹೇಳ್ತೀನಿ, ನನಗೇನಿಲ್ಲ. 2 ವರ್ಷದ ಹಿಂದೆ 2022 ಇಸ್ವಿ ನಮ್ಮದು ಒಂಥರ ಪೀಕ್. ಆರಾಮಾಗಿ 2-3 ಲಕ್ಷ ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಾವು ಯಾವಾಗ ನಡ್ಸ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರೋ 3-3.5 ಎಲ್ಲ ಹಾಕೊಂಡಿದ್ದೀವಿ. ನಮಗೆ ಆ ಥರ 3 ಲಕ್ಷ ಈಸಿಯಾಗಿ ಬರ್ತಿತ್ತು. ಎಂಡ್ ಆಫ್ ದ ಟೈಮ್ ಚಿಲ್ಲರೆ ಕೈಗೆ ಅಷ್ಟೇ ರೆವಿನ್ಯೂ ಬರೀ ಯೂಟ್ಯೂಬ್ ರೆವಿನ್ಯೂ 3 ಲಕ್ಷ ಈಸಿಯಾಗಿ ಬರ್ತಾಯಿತ್ತು ಆ ಟೈಮಲ್ಲಿ. ಪ್ಲಸ್ ಪ್ರಮೋಷನ್ಸ್ ಕೂಡ ಮಾಡ್ತಾಯಿದ್ವಿ. ನಾವು ಸ್ಪಾನ್ಸರ್ಶಿಪ್ ತೊಗೊಂಡಿದ್ವಲ್ಲ, ನೀವು ನೋಡಿದ್ರಲ್ಲ, ಸ್ವಸ್ತಿಕ್ ಮಸಾಲ. ಸೊ ಅದರಿಂದ ಸಪ್ರೇಟ್ ದುಡ್ಡು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ರೆ ಹೇಳೋಕ್ಕಾಗಲ್ಲ, ಬೇಡ, ಕಣ್ಣು ಬೀಳುತ್ತೆ. ಬಟ್ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿದ್ವಿ, GST ಕಟ್ತೀವಿ ನಾವು. ಯಾಕೆಂದರೆ ನಮ್ಮದು ರಿಜಿಸ್ಟರ್ ಆಗಿದೆ ಕಂಪ್ನಿ, ಯೂಟ್ಯೂಬ್ ಅಮೌಂಟು. ಅದು ಕರೆಕ್ಟ್, ಅದು ಬೇರೆ ಹೇಳಿಲ್ಲ. ಟ್ಯಾಕ್ಸ್ ಕಟ್ಟೋದು, ಇನ್ಕಮ್ ಟ್ಯಾಕ್ಸು, GST ಫೈಲ್ ಮಾಡಬೇಕು. ಯಾಕಂದರೆ ನಾವು ಪ್ರೈವೇಟ್ ಲಿಮಿಟೆಡ್ ಆಗಿ ನಾವು ಕಂಪ್ನಿ ರಿಜಿಸ್ಟರ್ ಮಾಡಿ ಅದರಲ್ಲಿ ನಮ್ಮ ಡೈರೆಕ್ಟ್ ಬರೋ ಕಂಪ್ನಿ ಅಕೌಂಟಲ್ಲಿ 18% GST ಕಟ್ತಾರೆ ಬಿಡಿ, ಪ್ಲಸ್ ಅಲ್ಲಿ 10% ಟ್ಯಾಕ್ಸ್ ಕಟ್ತೀವಿ. ಅದರಿಂದ ನಾವಿಬ್ಬರು ಎತ್ಕೊಂತೀವಿ, ಸಪ್ರೇಟಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ. ಸೊ ಎಲ್ಲ ಟ್ಯಾಕ್ಸು ಗೀಕ್ಸು ಎಲ್ಲ ಹೋಗುತ್ತೆ, ಕೈಗೇನು ಮಿಕ್ಕಲ್ಲ. ಎಷ್ಟೇ ಲಕ್ಷ ದುಡಿದ್ರು ನಮಗೆ ಸಾಲಲ್ಲ. ಸೊ ಮುಗೀತಾ ಎಲ್ಲರೂ? ಮುಗೀತು. Q&A ಎಲ್ಲ ಮುಗಿಸಿದ್ದೀವಿ ಅನ್ಕೊತೀವಿ. ಎಲ್ಲ ಕ್ವಶನ್ ಬಾಯಿ ನೋವು ಬಂತು ಮಾತಾಡಿ. ಸೊ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀವಿ, ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀವಿ. ಸೊ ಫೈನಲಾಗಿ ಸಮ್ಮರೈಸ್ ಮಾಡಬೇಕು ಅಂದರೆ ಅಷ್ಟೇ. ಇನ್ಕಮ್ ಹೇಳಾಯಿತು, ಹೋಟ್ಲ್ ಬಗ್ಗೆ ಹೇಳಾಯಿತು. ಯಾರಾದರೂ ಇನ್ವೆಸ್ಟರ್ಸ್ ಇದ್ದರೆ ಹೋಟ್ಲ್ ಬಗ್ಗೆ ಈಗಲೇ ಕೇಳ್ತಾ ಇದ್ದೀವಿ. ಇನ್ವೆಸ್ಟರ್ಸ್ ಯಾರನ್ನ ಇಂಟ್ರೆಸ್ಟ್ ಇದ್ದರೆ ನಮ್ಮ ಹೋಟ್ಲು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಬ್ರಾಂಚಸ್ಗಳಿಗೆ, ಅಥವಾ ನಮ್ಮ ಯೂಟ್ಯೂಬ್ ಅನ್ಬಾಕ್ಸ್ ಕರ್ನಾಟಕ ಟೀಮ್ ಜೊತೆ ವರ್ಕ್ ಮಾಡಬೇಕು ಇನ್ವೆಸ್ಟರ್ ಆಗಿ ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ, ಚಾನ್ಸ್ ಇದೆ. unboxkarnataka@gmail.comಗೆ ನೀವು ಮೇಲ್ನ ಬರಿಬೋದು, ನಾವು ರಿಪ್ಲೈ ಮಾಡ್ತೀವಿ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಹೊಸ ಕಾನ್ಸೆಪ್ಟ್ಗಳು ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ.